ಆಫ್ ಮಾಡ್ರಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾವು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನ ಒಂದು ಶ್ರವಣ ಮಾಡ್ತಾ ಬರ್ತಾ ಇದ್ದೀವಿ. ಆ ಚರಿತ್ರೆಯ ಶ್ರವಣ ಮಾಡ್ತಾ ನಾವು ಕಳೆದ ಬಾರಿ ನಾವು ಎಲ್ಲಿಗೆ ನಿಲ್ಸಿದ್ವಿ ಅಂದ್ರೆ, ಈ ಕಲೆಗಳ ಬಗ್ಗೆ ಒಂದು ಷೋಡಶ ಕಲಾ ಪರಿಪೂರ್ಣ ಅವತಾರ ಶ್ರೀಪಾದ ಶ್ರೀ ವಲ್ಲಭರದು ಅಂತ ಒಂದು ವಿಚಾರ ಬಂದಿತ್ತು. ಆ ಕಲೆಗಳು ಅಂದ್ರೆ ಏನು? ಹೀಗೆ 16 ಕಲೆಗಳಿದೆ. ಅಂದರೆ ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ. ಒಂದು ಕಲ್ಲಲ್ಲೂ ಇದ್ದಾನೆ, ಒಂದು ಸಸ್ಯದಲ್ಲೂ ಇದ್ದಾನೆ, ಒಂದು ಗಿಡ ಮರ ಪ್ರಾಣಿಗಳಲ್ಲಿ, ನಮ್ಮಲ್ಲಿ ಅಂದ್ರೆ ಮನುಷ್ಯರಲ್ಲಿ ಕೂಡ ಇದ್ದಾನೆ. ಆದ್ರೆ ಅವನ ಅಭಿವ್ಯಕ್ತತೆ ಹೇಗೆ ಆಗತ್ತೆ ಎಲ್ಲದರಲ್ಲಿ ಅಂದ್ರೆ, ಇವಾಗ ನಾವು ಕಲ್ಲಲ್ಲಿ ನೋಡೋದಕ್ಕಾಗಲ್ಲ ಆ ಚೈತನ್ಯನ. ಆದ್ರೆ ಮನುಷ್ಯನಲ್ಲಿ ತಗೊಂಡ್ರೆ ನಾವು ನಡೆದಾಡ್ತೀವಿ, ಆ ಚೈತನ್ಯ ನಮಗೆ ಇನ್ನೂ ಹೆಚ್ಚೆಚ್ಚಾಗಿ ಆ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಭಾಸ ಹೆಚ್ಚು ಇರುತ್ತೆ ಮನುಷ್ಯನಲ್ಲಿ. ಪ್ರಾಣಿಯಲ್ಲಿ ಇನ್ನು ಚೂರು ಕಡಿಮೆ ಇರುತ್ತೆ. ಸಸ್ಯದಲ್ಲಿ ಕಲ್ಲಿನ ಹಾಗಲ್ಲ, ಪ್ರಾಣಿಯ ಹಾಗೂ ಅಲ್ಲ, ಅದರಲ್ಲೂ ಕೂಡ ಅಭಿವ್ಯಕ್ತತೆ ಇರುತ್ತೆ. ಆದ್ರೆ ಅದು ಬಹಳ ಸುಪ್ತವಾಗಿ ಒಂದು ಅಭಿವ್ಯಕ್ತತೆ ಇರುತ್ತೆ ಅನ್ನೋದನ್ನೆಲ್ಲ ನಾವು ಒಂದು ದೀರ್ಘವಾಗಿ ಕಳೆದ ಬಾರಿ ಇದನ್ನೆಲ್ಲ ಆ ಒಂದು ಆಲೋಚನೆ ಮಾಡಿದ್ವಿ. ಈ ಒಂದು ಕಲೆಗಳ ಬಗ್ಗೆ 16 ಕಲೆಗಳೇನಿದೆ, ಅದು ಅದರ ಎಷ್ಟು ಮಟ್ಟಿಗೆ ಅದು ಇದೆ, ಎಷ್ಟು ಕಲೆಗಳಿದೆ ನಮ್ಮಲ್ಲಿ, ಅಥವಾ ಒಂದು ಸಸ್ಯದಲ್ಲಿ, ಅಥವಾ ಒಂದು ಪ್ರಾಣಿಯಲ್ಲಿ, ಅಥವಾ ಒಂದು ನಿರ್ಜೀವ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಕಲ್ಲು, ಆ ರೀತಿಯಾದ ಒಂದು ವಸ್ತುಗಳಲ್ಲಿ ಹೇಗೆ ಇದೆ ಆ ಕಲೆಗಳ ಒಂದು ಎಷ್ಟು ಕಲೆಗಳಿದೆ, ಅದು ಯಾವ ಮಟ್ಟಿಗೆ ಇದೆ, ಅದೆಷ್ಟು ಪರಿಪೂರ್ಣವಾಗಿದೆ ಅನ್ನೋದ್ರ ಮೇಲೆ ಆ ಚೈತನ್ಯ ಎಲ್ಲದರಲ್ಲೂ ಇದ್ರೂ ಅದರ ಅಭಿವ್ಯಕ್ತತೆ ಅನ್ನೋದು ಒಂದು ಬೇರೆ ಬೇರೆಯಾಗಿ ಇರುತ್ತೆ ಅಂತ. ಹಾಗಾದ್ರೆ ಈ ಮನುಷ್ಯ ಅನ್ನೋ, ನಾವೇನು ಮನುಷ್ಯರು ಅಂತ ಕರೆಸ್ಕೋತೀವಿ, ಈ ಮನುಷ್ಯರಲ್ಲಿ ಕೂಡ ನಮ್ಮಲ್ಲಿ ನೋಡಿ, ನಮಗೂ ಹಾಗೂ ನಾವು ಈಗ ಮಹಾತ್ಮರು ಅಂತೀವಿ, ಅಥವಾ ನಾವೇನು ದೇವರು ದೇವತೆಗಳು ಅಂತ ನಾವು ಕೆಲವರನ್ನೆಲ್ಲ ಹೇಳ್ತೀವಿ, ಇಂದ್ರಾದಿ ದೇವತೆಗಳು ಅಂತ. ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರನ್ನ ನಾವು ಪೂಜನೀಯರು ಅಂತೀವಿ, ನಾವು ಪೂಜೆ ಮಾಡ್ತೀವಿ, ದೇವತೆಗಳು ಅಂತ ಹೇಳ್ತೀವಿ. ಆದ್ರೆ ಆ ದೇವತೆಗಳಿಗೂ ಇನ್ನೂ ಮಿಗಿಲಾದ್ದು ಅಲ್ಲಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ, ಆ ತ್ರೈಶಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಾಗೆ ಅದಕ್ಕೂ ನಾವು ಹೇಳ್ತೀವಿ ಗುರು ಹರಿ ಗುರು ಹರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ ಪರಬ್ರಹ್ಮ, ಪರಬ್ರಹ್ಮನೇ ಆ 3 ರೂಪದಲ್ಲಿದ್ದಾನೆ ಅಂತ ನಾವು ಹೇಳ್ತೀವಿ. ಈಗ ದೇವತೆಗಳನ್ನ ತಗೊಂಡ್ರೆ ನಮಗೂ ಮತ್ತು ದೇವತೆಗಳಿಗೂ ಅಲ್ಲಿ ಏನು ವ್ಯತ್ಯಾಸ ಬಂತು ಅನ್ನೋದನ್ನೆಲ್ಲ ನಾವು ಕಳೆದ ಬಾರಿ ಸೂಕ್ಷ್ಮವಾಗಿ ನೋಡಿದ್ವಿ. ಆ ಮನಸ್ಸು, ಮಂತ್ರ, ಕರ್ಮ, ಆಮೇಲೆ ಪ್ರಪಂಚ, ಇದೆಲ್ಲ ಒಂದು ಏನು ಕಲೆಗಳನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿ ಮಂತ್ರದಲ್ಲಿ ಒಂದು ವ್ಯತ್ಯಾಸ ಬರುವುದರಿಂದ ಆ ಒಂದು ದೇವತೆಗಳು ಮಂತ್ರ ಪೂರ್ವಕವಾಗಿರ್ತಾರೆ, ಅವರು ಒಂದು ಮಂತ್ರದಲ್ಲಿ ಅವರು ನೆಲೆ ನಿಂತಿರ್ತಾರೆ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ನಾವು ಎಲ್ಲಿಯೂ ನೆಲೆ ನಿಂತಿಲ್ಲ, ಅದಕ್ಕೆ ನಾವು ಮನುಷ್ಯರು. ನಾವು ಯಾವುದ್ರಲ್ಲೂ ಮನಸ್ಸು ಒಳಗಡೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಎಲ್ಲಿಯೂ ನೆಲೆ ನಿಂತಿಲ್ಲ. ಒಂದ್ಸಲ ಇಲ್ಲಿ ನೆಲೆ ನಿಲ್ತೀವಿ, ಇನ್ನೊಂದ್ಸಲ ಇನ್ನೊಂದ್ ಕ್ಷಣಕ್ಕೆ ಬೇರೆ ಎಲ್ಲೋ ನೆಲೆ ನಿಂತಿರ್ತೀವಿ. ನಾವು ಒಂದ್ ಕಡೆ ಇರುವಂತಹ ಸ್ವಭಾವ ಅಲ್ಲ ಮನುಷ್ಯನ. ಅದಕ್ಕೆ ನಾವು ಮನುಷ್ಯರು. ನಮ್ಮ ಮನುಷ್ಯನ ಆಗಿ ಹುಟ್ಟಿದ ಎಲ್ಲರ ಮನಸ್ಸು ಕೂಡ ಹಾಗೆ ಇರುತ್ತೆ. ಆದರೆ ಇಲ್ಲಿ ನಾವು ಷೋಡಶ ಕಲಾ ಪರಿಪೂರ್ಣ ಅಂತ ಅವತಾರ ಅಂತ ನಾವು ಏನು ಶ್ರೀಪಾದ ಶ್ರೀ ವಲ್ಲಭರನ್ನ ನಾವು ಹೇಳ್ತೇವೆ, ಆ ಒಂದು ಆ ಒಂದು ಏನು ಅದರ ಅರ್ಥ ಅಂದ್ರೆ, ಕೃಷ್ಣನನ್ನು ಕೂಡ ಷೋಡಶ ಕಲೆಗಳಿಂದ ಅವನು ಪರಿಪೂರ್ಣವಾಗಿ ಹುಟ್ಟಿದವನು ಅಂತ ನಾವು ಹೇಳ್ತೇವೆ ಅವತಾರ. ರಾಮನ ಅವತಾರನ ಒಂದು 12 ಕಲೆಗಳು ಅಂದ್ರೆ 16 ಕಲೆಗಳಿಂದ ಹುಟ್ಟಿಲ್ಲ, 12 ಕಲೆಗಳಿಂದ ಹುಟ್ಟಿದಾನೆ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ಹಂಗಂತ ಏನು ರಾಮ ಕಮ್ಮಿ ಅಂತನಾ ಅಂತ, ಆ ಥರ ಏನು ಅಂತ ವ್ಯತ್ಯಾಸನ ಅಂತ ಅಂದ್ರೆ ಅಲ್ಲ. ಅದು ಅವತಾರದ ಒಂದು ಯಾವುದಕ್ಕೆ ಅವತಾರ ತಾಳಿದಾನೆ ಆ ಪರಮಾತ್ಮ, ಒಂದು ಉದ್ದೇಶ, ಆ ಉದ್ದೇಶಕ್ಕನುಗುಣವಾಗಿ ಅವನು ಆ ಕಲೆಗಳನ್ನ, ಎಷ್ಟು ಕಲೆಗಳನ್ನ ಅವನು ಪರಿಪೂರ್ಣ ರೀತಿಯಿಂದ ಅವನು ಹುಟ್ಟಬೇಕೋ ಆ ರೀತಿ ಅವನು ಹುಟ್ಟಿದಾನೆ. ಈಗ ರಾಮನ ಅವತಾರದಲ್ಲಿ ಆ ಉದ್ದೇಶ ಇದ್ದಿದ್ದೇ ಮಾನವನಾಗಿ ಅವನು ಇರಬೇಕು, ಮರ್ಯಾದಾ ಪುರುಷೋತ್ತಮನಾಗಿ. ಏಕೆಂದ್ರೆ ರಾವಣನ ವರ ಹಾಗೆ ಇತ್ತು. ಹಾಗಾಗಿ ಅವನು ಮನುಷ್ಯ ಅನ್ನೋದನ್ನ ಬಿಟ್ಬಿಟ್ಟು ಬೇರೆ ಎಲ್ಲದ್ರಿಂದನೂ ನಾನು ಹತ ಆಗ್ಬಾರ್ದು ಅಂತ ಒಂದು ಮನುಷ್ಯ ಹಾಗೂ ವಾನರ ಅನ್ನೋದನ್ನ ಬಿಟ್ಟಿದ್ದ.
ಹಾಗಾಗಿ ಆ ಪರಮಾತ್ಮ ಮನುಷ್ಯ ಆಗಿ ಬರಬೇಕು, ಆದರೆ ಸರ್ವೋತ್ತಮ ಮಾನವ ಆಗಿರ್ಬೇಕು. ಮರ್ಯಾದಾ ಪುರುಷೋತ್ತಮ. ಮನುಷ್ಯರಲ್ಲಿ ಅತಿ ಅತಿ ಉತ್ತಮನಾಗಿ ಇರ್ಬೇಕು. ಹಾಗಾಗಿ ಆ ಪರಮಾತ್ಮ ಆ ಅವತಾರ ಹಾಗೆ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೆ ಅವನು ಬಂದ. ಅದೇ ಕೃಷ್ಣ ಅವತಾರದಲ್ಲಿ ಅವನು ಷೋಡಶ ಕಲಾ ಪರಿಪೂರ್ಣನಾಗಿ ಬಂದ. ಹಾಗಾಗಿ ನಾವು ಅವತಾರಕ್ಕೂ ಕೃಷ್ಣನ ಅವತಾರಕ್ಕೂ ಎಷ್ಟು ವ್ಯತ್ಯಾಸವನ್ನ ಕಾಣ್ತೀವಿ. ಅದೇ ಪರಮಾತ್ಮ ಆದ್ರೂ ಕೂಡ ಅಲ್ಲಿ ಕೃಷ್ಣನ ಅವತಾರದಲ್ಲಿ ಆ ಮರ್ಯಾದೆ ಅನ್ನೋದನ್ನ ಅವನು ಮೀರಿದ. ಅದೇನು ರಾಮ ಅವತಾರದಲ್ಲಿ ಆ ಮರ್ಯಾದೆಗೆ ಬದ್ಧನಾಗಿದ್ದನೋ, ಆ ಕೃಷ್ಣ ಅವತಾರದಲ್ಲಿ ಅವನು ಮರ್ಯಾದೆಯನ್ನ ಮೀರಿ ಆ ವಿಚಿತ್ರವಾಗಿ ಅವನು ಲೀಲೆಗಳನ್ನ ತೋರಿಸ್ದ. ಹಾಗಾಗಿ ಅಲ್ಲಿ ಅದು ಷೋಡಶಕಲಾ ಪರಿಪೂರ್ಣ ಅವತಾರ. ಅಂದ್ರೆ ಆ ಆ ಸಂದರ್ಭಕ್ಕೆ, ಆ ಒಂದು ಯುಗಕ್ಕೆ, ಆ ಒಂದು ಅವತಾರ ಆ ರೀತಿ ಆಗಬೇಕಾಗಿತ್ತು. ಆ ರೀತಿಯಾಗಿ ಅವನು ಬಂದಿದ್ದ. ಹಾಗೇನೆ ಶ್ರೀಪಾದ ವಲ್ಲಭರು ಅವತಾರ ಕೂಡ ಬಹಳ ವಿಶಿಷ್ಟವಾದ ಒಂದು ಅವತಾರ. ಶ್ರೀಪಾದ ವಲ್ಲಭರು ಕೂಡ ಷೋಡಶ ಕಲಾ ಪರಿಪೂರ್ಣರಾಗಿ ಧರೆಗಿಳಿದು, ಪರಮಾತ್ಮನೇ ನೇರ ಧರೆಗಿಳಿದು ಬಂದಂತ ಒಂದು ಅವತಾರ ಶ್ರೀಪಾದ ಶ್ರೀವಲ್ಲಭರದು. ಇದಕ್ಕೆ ಈ ಒಂದು ರೀತಿ ಬರಬೇಕು ಅಂತಂದ್ರೆ ಸಾಕಷ್ಟು ಈ ಒಂದು ಪೃಥ್ವಿಯಲ್ಲಿ ಸಾಕಷ್ಟು ಅದಕ್ಕೆ ತಕ್ಕ ಒಂದು ವಾತಾವರಣ ಇರಬೇಕು. ಅಂದ್ರೆ ಈಗ ನಾವು ನೋಡ್ಬೋದು, ಈಗ ಒಂದು ಮಹಾತ್ಮರು ಹುಟ್ಟೋದನ್ನ ನಾವು ನೋಡ್ಬೋದು. ಅವರು ಎಂಥವರಲ್ಲಿ ಹುಟ್ಟಿರ್ತಾರೆ ಅನ್ನೋದನ್ನ. ಈಗ ಅಪ್ಪ ಅವರು ಹುಟ್ಟಕ್ ಮುಂಚೆ ಅವರ ತಂದೆ ತಾಯಿ ಎಷ್ಟು ತಪಸ್ಸನ್ನ ಆಚರಿಸ್ತಿದ್ರು. ಆ ತಪಸ್ಸಿನ ಒಂದು ಪ್ರಭಾವದಿಂದ, ಫಲದಿಂದ ಅಪ್ಪ ಅವರು ಅಲ್ಲಿ ಹುಟ್ಟಿದ್ರು. ಯಾವುದೇ ಮಹಾತ್ಮರ ಹುಟ್ಟನ್ನ ನಾವು ತಗೊಳ್ದಾಗ ಅಲ್ಲಿ ಅವರ ತಂದೆ ತಾಯಿಗೆ ಆ ಒಂದು ಯೋಗ್ಯತೆ ಅನ್ನೋದನ್ನ ಅವರು ಪಡ್ಕೊಂಡ್ರು. ಸಾಕಷ್ಟು ಅವ್ರ ಯೋಗ್ಯತೆ ಇದ್ರೂ ಕೂಡ ಅದು ಸಾಕಷ್ಟು ತಪಸ್ ಮಾಡ್ಬೇಕಾಯ್ತು. ಚಿದಂಬರ ಮಹಾಸ್ವಾಮಿಗಳ ಕಥೆಯಲ್ಲೂ ಕೂಡ ನಾವು ನೋಡ್ಬೋದು. ಅವ್ರು ತಪಸ್ಸು ಅನ್ನೋದು ನಮಗೆ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲದಷ್ಟು ತಪಸ್ಸು ಆ ತಂದೆ ತಾಯಿಗಳದ್ದು. ಹೀಗೆ ಅಲ್ಲಿ ಹಾಗೆ ಅವರು ಎಲ್ಲಿ ಅವತಾರ ಮಾಡ್ತಾರೆ? ಈಗ ಅಯೋಧ್ಯೆ ಅನ್ನೋದು ಯಾಕೆ ಅಷ್ಟೊಂದು ಪವಿತ್ರ? ಅಥವಾ ಈ ವೃಂದಾವನ ಅನ್ನೋದು ಯಾಕೆ ಅಷ್ಟೊಂದು ಪವಿತ್ರ ಆಯ್ತು? ಹಾಗೆ ಅದು ಆ ಒಂದು ಪ್ರದೇಶದ ಒಂದು ವಾತಾವರಣ, ಆ ಪ್ರದೇಶದ ಒಂದು ಸ್ಥಿತಿಯು ಕೂಡ ಆ ಒಂದು ದಿವ್ಯತೆಯಲ್ಲಿ ಇದ್ದಾಗ, ಅದೆಲ್ಲ ಕೂಡಿ ಬಂದಾಗ ಆ ಅವತಾರ ಅನ್ನೋದು ಆಗತ್ತೆ. ಇದು ಚಿಕ್ಕ ವಿಷಯ ಅಂತ ಅಲ್ಲ. ತುಂಬಾ ಪ್ರಭಾವ, ಒಂದು ಆಳವಾದ ವಿಚಾರ ಇದು. ಬರೀ ಅಲ್ಲಿ ಎಲ್ಲಿ ಹುಟ್ಟುತ್ತಾರೋ ಆ ವಂಶ, ಆ ತಂದೆ ತಾಯಿಗಳು, ಹಾಗೆ ಅವರು ಹುಟ್ಟುವ ವಂಶ, ಹಾಗೆ ಅವರು ಹುಟ್ಟುವ ನೆಲ, ಎಲ್ಲಾ ಅದ್ರಲ್ಲೂನು ಆ ಮಟ್ಟದ ಒಂದು ಪಾವಿತ್ರತೆ ಇರಬೇಕು ಅಂತ ಕಡೆ. ಅದಕ್ಕೆ ಅವ್ರು ಹುಟ್ಟಿದ ಜಾಗ ಎಂಥದ್ದು ಅಂದ್ರೆ ಅದು ಪರಮ ಪವಿತ್ರವಾದ್ದು. ಅಷ್ಟೇ ಅಲ್ಲ, ಅವರು ಕಾಲಿಟ್ಟ ಜಾಗ ಕೂಡ ಪರಮ ಪವಿತ್ರವಾದ್ದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವರು ಆ ಅವರು ಯಾವ ಒಂದು ಇದರಲ್ಲಿ ಇರ್ತಾರೆ ಆ ಮಹಾತ್ಮರು, ಅವರು ಸಕಲವನ್ನು ಪವಿತ್ರ ಮಾಡುವಂತಹ ಒಂದು ಒಂದು ಶಕ್ತಿಯುಳ್ಳವರು, ಅಥವಾ ಒಂದು ಅವರ ಪ್ರಭಾವ ಹಾಗಿರುತ್ತೆ. ಹಾಗಾಗಿ ಅವರು ಹುಟ್ಟು ಅಂತ ಆಗ್ಬೇಕಾದ್ರೆ ಮಹಾತ್ಮರದು ಅಲ್ಲಿ ಎಷ್ಟು ವಿಚಾರಗಳು ಕೂಡಿ ಬಂದಿರಬೇಕು ಅಂದ್ರೆ ಅದು ಒಂದು ಅತೀ ದೊಡ್ಡ ಸುಯೋಗ ಅಂತ ನಾವು ಹೇಳಬಹುದು. ಅಂದ್ರೆ ಸುಮ್ನೆ ಒಬ್ರು ಮಹಾತ್ಮರು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಎಲ್ಲಾ ವಿಚಾರ ಸರಿಯಾಗಿ ಕೂಡಿ ಬಂದಿರಬೇಕು ಅಂತ. ಅದಕ್ಕೆ ಈಗ ಅವತಾರ ಅಂತ ಆಗ್ಬೇಕಾದ್ರೆ ಸಾಕಷ್ಟು ಈಗ ಋಷಿ ಮುನಿಗಳೆಲ್ಲ ಅವತಾರಕ್ಕಾಗಿ ಸಾಕಷ್ಟು ಜನ ಇನ್ ಅವತಾರ ಆಗ್ಲಿ ಅಂತ ತಪಸ್ಸು ಮಾಡ್ತಾರೆ. ಆಗ ಅವತಾರ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಈ ಅವತಾರಗಳ ಹಿನ್ನೆಲೆಯಲ್ಲಿ, ಪ್ರತಿಯೊಂದು ಅವತಾರದ ಹಿನ್ನೆಲೆಯಲ್ಲೂನು ಅಲ್ಲಿ ನಾವು ನೋಡ್ಬೋದು. ಋಷಿ ಮುನಿಗಳು ತಪಸ್ ಮಾಡ್ತಾರೆ. ತ್ರಾಹಿ ತ್ರಾಹಿ ಅಂತ ಅವರು ಬೇಡ್ಕೊಳ್ಳೋದೇನು, ಅಲ್ಲಿ ಧರ್ಮ ಅನ್ನೋದು ಆ ಮಟ್ಟಕ್ಕೆ ಹಾಳಾದಾಗ ಅಲ್ಲಿ ಎಲ್ಲರ ಒಂದು ತಪಸ್ಸು ಅದೆಲ್ಲ ಕೂಡ್ಕೊಂಡು ಬಂದಿದ್ದಾಗ ಮಾತ್ರ ಅವತಾರಗಳಾಗತ್ತೆ ಅಂತ ಹೇಳ್ಬಿಟ್ಟು. ಈ ಶ್ರೀಪಾದ ವಲ್ಲಭರ ಅವತಾರ ಹೀಗಾಗ್ಬೇಕು ಅಂದ್ರೆ ಅಲ್ಲಿ ಕೂಡ ಸಾಕಷ್ಟು ಹಿನ್ನೆಲೆ ವಿಚಾರಗಳು ಕೂಡಿ ಬಂದಿರುತ್ತೆ. ಅದನ್ನ ಈ ಒಂದು ಅಧ್ಯಾಯದಲ್ಲಿ ಸ್ವಲ್ಪ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ಈ ಕಲೆಗಳ ಬಗ್ಗೆ ಮೊದಲು ಒಂದು ವಿವರವನ್ನ ಕೊಟ್ಟಿದ್ದು. ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತ ಹೇಳ್ತಾರೆ. ಆ ಹೇಳೋದಕ್ಕೆ ಹಿನ್ನೆಲೆ, ಆ ಷೋಡಶ ಕಲೆಗಳು ಅಂದ್ರೆ ಏನು ಅಂತ ಹಿನ್ನೆಲೆ ಕೊಟ್ರು ಈ ಅಧ್ಯಾಯದಲ್ಲಿ. ಹಾಗೇನೆ ಈ ನಾವು
ಈ ಮೊದ್ಲಿಂದನೂ ಕೇಳಿದವ್ರಿಗೆ ಗೊತ್ತಿರುತ್ತೆ ಅಥವಾ ಓದ್ದವ್ರಿಗೂ ಕೂಡ ಗೊತ್ತಿರುತ್ತೆ. ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಅವರ ತಾತನವರಾದ ಬಾಪನಾರ್ಯರು ಅವರಿಗೆ ಅವರು ಒಂದು ಗಣಪತಿ ಹೋಮ ಒಂದು ಮಾಡ್ತಾರಲ್ಲ, ಅಲ್ಲಿ ಗಣಪತಿ ಪ್ರತ್ಯಕ್ಷನಾದ. ಆಮೇಲೆ ಆ ಗಣಪತಿಯು ಅವರಿಗೆ ಇನ್ನೊಂದು ಬಾರಿ ಅವರಿಗೆ ಹೇಳ್ದ. ಅಂದ್ರೆ ನೀವು ಒಂದು ಶ್ರೀಶೈಲ ಜ್ಯೋತಿರ್ಲಿಂಗಕ್ಕೆ ಶಕ್ತಿಪಾತ ಮಾಡಬೇಕು. ಸೂರ್ಯಮಂಡಲದಿಂದ ಶಕ್ತಿಪಾತ ಮಾಡಬೇಕು ಅಂತ ನಂತರ ನಾನೇ ನಿಮ್ಮ ಇದರಲ್ಲಿ ಜನಿಸ್ತೀನಿ ಅಂತ ಅವರಿಗೆ ಹೇಳ್ದ ಅನ್ನೋದು ಕತೆಗೆ ನಿಮ್ಗೆ ಜ್ಞಾಪಕ ಇರಬಹುದು. ಹಾಗೆ ಅವರು ಆ ಶಕ್ತಿಪಾತ ಸೂರ್ಯಮಂಡಲದಿಂದ ಶ್ರೀಶೈಲ ಜ್ಯೋತಿರ್ಲಿಂಗದೊಳಗೆ ಶಕ್ತಿಪಾತ ಮಾಡ್ತಾರೆ. ಅದೇ ಸಮಯಕ್ಕೆ ಗೋಕರ್ಣ ಒಂದು ಲಿಂಗದಲ್ಲಿ ಮಹಾಬಲೇಶ್ವರ ಲಿಂಗದಲ್ಲಿ ಕೂಡ ಗೋಕರ್ಣದಲ್ಲೂ ಕೂಡ ಶಕ್ತಿಪಾತ ಆಗತ್ತೆ. ಅದೇ ಸಮಯಕ್ಕೆ ಇಲ್ಲಿ ಪೀಠಿಕಾಪುರದಲ್ಲಿ ಸ್ವಯಂಭೂ ದತ್ತನ ವಿಗ್ರಹ ಏನಿರುತ್ತೆ ಆ ದತ್ತನ ವಿಗ್ರಹದೊಳಗೂ ಶಕ್ತಿಪಾತ ಆಗತ್ತೆ. ಈ ಅದೇ ಸಮಯದಲ್ಲಿ ಸಾಕಷ್ಟು ಜ್ಯೋತಿರ್ಲಿಂಗಗಳಲ್ಲಿ ಶಕ್ತಿಪಾತ ಆಗತ್ತೆ. ಅಂದ್ರೆ ಈ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದೊಳಗೆ ಏನು ಶಕ್ತಿಪಾತ ಬಾಪನಾರ್ಯರು ಮಾಡಿದ್ರು, ಅದು ಅದೇನು ಯಾರಿಗೂ ಕಾಣ್ಲಿಲ್ಲ ಅನ್ನೋ ರೀತಿ ಅಲ್ಲ ಅದು. ಸಾಕಷ್ಟು ಸಾವಿರಾರು ಜನ ನೆರೆದಿರ್ತಾರೆ. ಅವರ ಮುಂದೆ ಅವರು ಶಕ್ತಿಪಾತ ಮಾಡಿದ್ದು ಪ್ರತಿಯೊಬ್ಬರು ವೀಕ್ಷಿಸಿದ್ರಂತೆ ಅಲ್ಲಿ. ಆ ಒಂದು ತೇಜಸ್ಸು ಸೂರ್ಯಮಂಡಲದಿಂದ ಬಂದು ಆ ಲಿಂಗದೊಳಕ್ಕೆ ಹೋಗಿದ್ದನ್ನ ಪ್ರತಿಯೊಬ್ರು ಅಲ್ಲಿದ್ದವರೆಲ್ಲರೂ ವೀಕ್ಷಿಸಿದ್ರಂತೆ. ಅಂದ್ರೆ ಈ ಶಕ್ತಿಪಾತ ಅನ್ನೋದು ಅಂದ್ರೆ ಅದನ್ನ ಮಾಡೋವಂಥವ್ರು ಅವ್ರಿಗೆಷ್ಟು ಶಕ್ತಿ ಇತ್ತು, ಅವ್ರು ಎಂಥವ್ರು, ಶ್ರೀಪಾದ ವಲ್ಲಭರು ಎಂಥರ ಮನೆಯಲ್ಲಿ ಎಂಥವ್ರ ಮೊಮ್ಮಗನಾಗಿ ಹುಟ್ಟಿದ್ರು. ಮತ್ತೆ ಅಂಥವ್ರು ಹುಟ್ಟಬೇಕಾದ್ರೆ ಅವರ ತಾತ ನೋಡಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗಕ್ಕೇನೆ ಶಕ್ತಿಪಾತ ಮಾಡುವಂತಹ ಅವರು ಮಹಾತ್ಮರು. ಅದನ್ನೆಲ್ಲ ವೀಕ್ಷಿಸಿದ್ರು. ಅಲ್ಲಿ ಶಕ್ತಿಪಾತ ಅನ್ನೋದ್ರದ್ದು ಏನಂದ್ರೆ ಅದು ಅಗ್ನಿ ಸ್ವರೂಪ ಅಂತ ಇಲ್ಲಿ ಚರಿತ್ರೆಯಲ್ಲಿ ಹೇಳ್ತಾರೆ. ಅದು ಅಗ್ನಿ ಸ್ವರೂಪ ಆಗಿರೋದ್ರಿಂದ ಅದಕ್ಕೆ ಆ ಶಕ್ತಿಪಾತ ಆದ ಮೇಲೆ ಅಲ್ಲಿ ಒಂದು ಶಾಂತಿ ಜರುಗಬೇಕು. ಅಂದ್ರೆ ಅನ್ನದಾನ ಆಗಬೇಕು ಅಂತ ಹೇಳ್ತಾರೆ. ಈ ಶ್ರೀಶೈಲದಲ್ಲೇನೋ ಕಾಣ್ತು ಎಲ್ಲರಿಗೂ. ಎಲ್ಲರೂ ಕಣ್ಣಿಂದ ವೀಕ್ಷಿಸ್ಬಿಟ್ರು ಅದನ್ನ, ಆ ತೇಜಸ್ಸು ಒಳ ಹೊಕ್ಕಿದ್ದನ್ನ, ಲಿಂಗದ ಒಳ ಹೊಕ್ಕಿದ್ದನ್ನ. ಹಾಗಾಗಿ ಅಲ್ಲಿ ಅನ್ನದಾನ ಸಾಕಷ್ಟು ಅನ್ನದಾನ ನಡೀತು. ಬೇರೆ ಜ್ಯೋತಿರ್ಲಿಂಗಗಳಲ್ಲೂ ಕೂಡ ಅನ್ನದಾನ ನಡೀತು. ಆದ್ರೆ ಇಲ್ಲಿ ಸ್ವಯಂಭೂ ದತ್ತ ಏನು ದತ್ತನ ವಿಗ್ರಹ ಏನಿತ್ತು ಪೀಠಿಕಾಪುರದಲ್ಲಿ, ಅಲ್ಲಿ ಮಾತ್ರ ಯಾರೂ ಕಾಣಲಿಲ್ಲ. ಶಕ್ತಿಪಾತ ಆಗಿರೋದು ಯಾರೂ ಕಾಣಲಿಲ್ಲ. ಆದ್ರಿಂದ ಅವರಿಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಬಾಪನಾರ್ಯರು ಸಾಕಷ್ಟು ಹೇಳ್ತಾರೆ, ಇಲ್ಲಿ ಶಕ್ತಿಪಾತ ಆಗಿದೆ, ಆದ್ರಿಂದ ಇಲ್ಲಿ ಅನ್ನದಾನ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೇಳಿದ್ರು ಕೂಡ ಅದ್ರ ಬಗ್ಗೆ ಬಹಳ ವಾದ ಮಾಡ್ಬಿಡ್ತಾರೆ. ಅಲ್ಲಿ ಸಾಕಷ್ಟು ಪಂಡಿತರು ಬರೀ ವಾದ ಮಾಡೋದು, ನಾವ್ ಇದನ್ನೆಲ್ಲ ಮುಂಚೆ ಅಧ್ಯಾಯಗಳಲ್ಲಿ ಓದಿದ್ವಿ. ಬಹಳ ವಾದ ಮಾಡಿ ಅದು ಆಗಿಲ್ಲ ಅಂತ, ಮಾಡೋದ್ ಬೇಕಿಲ್ಲ ಅಂತೆಲ್ಲ ವಾದ ಮಾಡಿ ಅನ್ನದಾನ ಅಲ್ಲಿ ನೆರವೇರ್ಸಲ್ಲ. ಈ ರೀತಿ ಆಗತ್ತೆ. ಈ ಒಂದು ಶಕ್ತಿಪಾತ ಏನಾಯ್ತು ಜ್ಯೋತಿರ್ಲಿಂಗಗಳೊಳಗೆ ಗಳ ಒಳಗೆ, ಅದಕ್ಕೂ ಮತ್ತೆ ಶ್ರೀಪಾದ ವಲ್ಲಭರ ಜನನಕ್ಕೂ ಬಹಳ ಒಂದು ಕಾರಣವಿದೆ, ಸಂಬಂಧವಿದೆ. ಅದು ನಾವು ಅದು ಮಹಾಯೋಗಿಗಳಿಗೆ ಮಾತ್ರ ತಿಳಿಯುವಂಥದ್ದು, ಅಥವಾ ಅದು ಮಹಾಯೋಗಿಗಳಿಗೆ ಮಾತ್ರ ತಿಳಿಸಬೇಕಾಗಿರೋದು ಅಂತ. ಅದೇನು ಸಂಬಂಧ ಅನ್ನೋದು ಅದನ್ನ ಇಲ್ಲಿ ವಿವರಣೆ ಕೊಟ್ಟಿಲ್ಲ. ಅದು ಮಹಾಯೋಗಿಗಳಿಗೆ ಸ್ವತಃ ತಿಳಿಯತ್ತೆ, ಅಥವಾ ಅವರಿಗೆ ತಿಳಿಸುವಂತ ವಿಚಾರ, ಎಲ್ಲರಿಗೂ ತಿಳಿಸುವಂತ ವಿಚಾರ ಅಲ್ಲ ಅಂತ ಇದನ್ನ ತಿರುಮಲದಾಸರು ಶಂಕರ ಭಟ್ರಿಗೆ ಹೇಳ್ತಿದ್ದಾರೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಈ ಕಥೆನೆಲ್ಲ ತಿರುಮಲದಾಸರು ಹೇಳ್ತಾರೆ. ಆದ್ರಿಂದ ಅಲ್ಲೇ ಅವ್ರು ನಿಲ್ಲಿಸ್ತಾರೆ. ಅದು ಏನ್ ಸಂಬಂಧ ಅನ್ನೋದನ್ನ ಅವರು ಮುಂದಕ್ಕೆ ಡೀಟೈಲ್ ಆಗಿ ಅವ್ರು ಹೇಳಿಲ್ಲ. ಇದು ಒಂದು ಪೂರ್ವ ಪೀಠಿಕೆ. ಶ್ರೀಪಾದ ವಲ್ಲಭರ ಜನನ ಅಂದ್ರೆ ಎಲ್ಲದಕ್ಕೂನು ಒಂದು ಹೊಂದಿಕೊಂಡು ಬರ್ಬೇಕು, ಕೂಡಿಕೊಂಡು ಬರ್ಬೇಕು. ಆ ವಂಶ, ಆ ತಂದೆ ತಾಯಿಯರು, ಹಾಗೆ ಆ ಭೂಮಿ ಅಂತ. ಆ ಪೀಠಿಕಾಪುರದ ಅಲ್ಲೇ ಹುಟ್ಟಿದ್ರು ಏನಕ್ಕೆ? ಆ ಭೂಮಿ, ಆ ಪೀಠಿಕಾಪುರದ ಭೂಮಿ ಏನು ಅಂದ್ರೆ, ಅದು ಅಲ್ಲಿ ಪಾಪ ಪುಣ್ಯ ಅನ್ನೋದು ಒಂದ್ ರೀತಿ ಸಮನಾಗಿತ್ತಂತೆ. ಆ ಪಾಪ ಪುಣ್ಯ ಎರಡೂ ಇತ್ತು. ಆದ್ರೆ ಅದು ಸಮನಾಗಿತ್ತು. ಆ ಒಂದು ಸಮತೋಲನದಿಂದ ಅಲ್ಲಿ ಆ ಭೂಮಿ ಶ್ರೀಪಾದ ವಲ್ಲಭರ ಜನನಕ್ಕೆ ಅದು ಅನುಕೂಲವಾಗಿತ್ತು, ಪ್ರಶಸ್ತವಾಗಿತ್ತು. ಆದ್ರಿಂದ ಅಲ್ಲಿ ಶ್ರೀಪಾದ ವಲ್ಲಭರು ಹುಟ್ಟಿದ್ರು ಅಂತ ಬರೀತಾರೆ. ಅಂದ್ರೆ ಈ ಎಲ್ಲಾದು ಇಂಟರ್ ಕನೆಕ್ಟೆಡ್ ಅಂತ. ಅಂದ್ರೆ ಯಾವುದು
ಸುಮ್ನೆ ಯಾವುದೂ ನಡೆಯಲ್ಲ. ಅಯ್ಯೋ! ಅದು ಅಲ್ಲೇ ಹುಟ್ಟಿದ್ರು ಯಾಕೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಅದು ಇನ್ನೆಲ್ಲೋ ಹುಟ್ಲೆ ಅದೇನಪ್ಪ ಎಲ್ಲಿ ಬೇಕಾದ್ರೂ ಹುಟ್ಬೋದು ಅಂತ ಹಾಗಲ್ಲ. ಅಂದ್ರೆ ಈಗ ಅದನ್ನ ನಾವು ಹೇಗೆ ತಗೋಬೇಕು ಅಂದ್ರೆ, ಈಗ ನಮ್ಮ ಒಂದು ಜೀವನದಲ್ಲೂ ಕೂಡ ನಡೆಯುವ ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ಘಟನೆಗೂ ಕೂಡ ಕಾರಣ ಇಲ್ಲದೆ ಯಾವುದೂ ನಡೆಯಲ್ಲ. ಇದ್ಯಾಕ್ ಹಿಂಗಾಯ್ತು ಅಂತ ನಾವ್ ಎಷ್ಟೊಂದ್ ಸಲ ಅನ್ಕೊಂತೀವಿ. ಅದಕ್ ಕಾರಣ ಇರುತ್ತೆ. ನಮಿಗ್ ಗೊತ್ತಿರಲ್ಲ. ಅದೇ ಯಾಕ್ ಹಿಂಗಾಗ್ಲಿಲ್ಲ ಅಂತಾನೂ ಅನ್ಕೋತೀವಿ. ಅದಕ್ಕೂ ಕಾರಣ ಇರುತ್ತೆ. ನಮಿಗ್ ಗೊತ್ತಿರೋದಿಲ್ಲ. ಅದು ಇದೆಲ್ಲ ಆ ದೈವ ಹೊಂದಿಸಿರುವಂತಹ ಒಂದು ಏನ್ ಹೇಳ್ಬೋದು, ಆ ಒಂದು ದೈವದ ಒಂದು ಸಂಕಲ್ಪ. ದೈವದ ಒಂದು ನಿರ್ಧಾರ. ನಾವು ಸುಮ್ನೆ ಹೀಗಾಯ್ತು, ಹೀಗಾಗ್ಲಿಲ್ಲ ಅಂತ ಅನ್ಕೋಬೋದೇ ಹೊರತು, ಯಾವುದನ್ನೂ ನಾವು ಅದರ ಒಂದು ಕಾರಣ ಗೊತ್ತಿಲ್ಲ ಅಥವಾ ಅದನ್ನ ಏನು ಮಾಡಬೇಕೋ ಅದಕ್ಕೆ ಗೊತ್ತಿಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ನಾವು ಹೊರತು, ನಾವು ಬೇರೆ ಇನ್ನೇನ್ ಮಾಡ್ಬೋದು ಅಂತ ನಮಗೆ ಅಂದ್ರೆ ಸ್ವತಃ ನಮ್ಮಿಂದ ಬದಲಾವಣೆ ಆಗುವಂತ ಕೆಲಸ ಅಲ್ಲ ಅಂತ ಅನ್ನೋದು. ಎಲ್ಲದಕ್ಕೂ ಕಾರಣ ಇರುತ್ತೆ ಅನ್ನೋದನ್ನ ನಾವು ಗಮನ ಇಟ್ಕೋಬೇಕು ಅಂತ ನನ್ನ ಒಂದು ಅನಿಸ್ತು ಇಲ್ಲಿ. ಇದೆಲ್ಲ ಓದಿದಾಗ ಎಷ್ಟು ಕಾರಣ ಇದೆ ಅವ್ರು ಹುಟ್ಟೋಕೆ ಹಿನ್ನೆಲೆ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಎಲ್ಲಾ ಒಂದು ಹಿನ್ನೆಲೆ ಈ ರೀತಿಯಾಗಿ ಎಲ್ಲ ಆ, ನಡೀತು ಅಂತ ಹೇಳ್ಬಿಟ್ಟು ಅದ್ರ ಹಿನ್ನೆಲೆಯನ್ನ ಹೇಳ್ತಾರೆ. ಹಾಗೇನೆ ಈ ಷೋಡಶ ಕಲೆಗಳಿಂದ ಅವರು ಹುಟ್ಟಿದ್ರು ಅಂತ, ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತ ಹೇಳ್ಬಿಟ್ಟು. ಹಾಗೇನೆ ಅವರು 16ನೇ ವಯಸ್ಸಿನಲ್ಲಿ ಮನೆಯನ್ನ ತೊರೀತಾರೆ. ಅದಾದ ನಂತರ ಇನ್ನು 14 ವರ್ಷಗಳು ಅವರು ಒಟ್ಟು ಇದ್ದದ್ದು 30 ವರ್ಷಗಳು. ಇನ್ನು 14 ವರ್ಷಗಳು ಅವರು ಕುರವಪುರ ಹಾಗೆ ಬೇರೆ ಬೇರೆ ಕಡೆ ಸಂಚಾರದಲ್ಲೇ ಇರ್ತಾರೆ. ಆದರೆ ಮಾತ್ರ ಆ 16 ಸಂಖ್ಯೆಗೆ ಒಂದು ಏನು ಮಹತ್ವ ಇದೆ ಅಂದ್ರೆ, ಅವರ ವಯಸ್ಸು 16ಕ್ಕೆ ನಿಂತು ಹೋಗ್ಬಿಡ್ತು. ಆಮೇಲಿಂದ ಅವ್ರಿಗೆ 16 ವಯಸ್ಸಿನಲ್ಲೇ ಇದ್ರು ಅವರು. ಆದ್ರೆ ಇನ್ನೂ 14 ವರ್ಷಗಳು ಅವರು ಸಂಚಾರ ಮಾಡಿ ನಂತರ ಅವರು ಅದೃಶ್ಯರಾಗ್ತಾರೆ. ಹಾಗಾಗಿ ಶ್ರೀಪಾದ ವಲ್ಲಭರು ಸದಾ ಒಂದು ಷೋಡಶ ಆ, ವಯಸ್ಸಿನಲ್ಲೇ ಇರ್ತಾರೆ ಅನ್ನೋದು ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇನ್ನು ಅವರು ಈ ಷೋಡಶಕಲಾ ಪರಿಪೂರ್ಣರು ಅಂತ ತೋರ್ಸೋದಕ್ಕೆ, ಅಂದ್ರೆ ಅದು ಗೊತ್ತಾಗಿದ್ದು ಅವ್ರು 2ನೇ ವರ್ಷಕ್ಕೆ ಕಾಲಿಡ್ತಾರೆ. ಆಗ್ಲೇನೆ ನೋಡಿ, ಈಗ ಅವ್ರಿಗಿನ್ನು 2ನೇ ವರ್ಷ, ಆಗ್ಲೇ ಎಷ್ಟು ಕತೆ ನಡೆದೋಗಿದೆ. 2 ವರ್ಷಕ್ಕೆ ಕಾಲಿಡ್ತಾರೆ ಅಂತ ಇವಾಗ ಬರೀತಾರೆ. 2ನೇ ವರ್ಷಕ್ಕೆ ಸಾಕಷ್ಟು ಆಗ್ಲೇ ಅಲ್ಲಿ ಪೀಠಿಕಾಪುರದಲ್ಲಿ ಪ್ರಭಾವ ಕಂಡಿರುತ್ತೆ. 2ನೇ ವರ್ಷಕ್ಕೆ ಕಾಲಿಟ್ಟ ಮೇಲಂತೂ ದಿವ್ಯ ಲೀಲೆಗಳು ಇನ್ನೂ ಅವರು ಮಹಾವತಾರ ಅನ್ನೋದಕ್ಕೆ, ಷೋಡಶಕಲಾ ಪರಿಪೂರ್ಣ ಅವತಾರ ಅನ್ನೋದಕ್ಕೆ ಬಹಳಷ್ಟು ದಿವ್ಯ ಲೀಲೆಗಳು ಸಾಕ್ಷಿಯಾಗುತ್ತೆ ಅಂತ ಹೇಳ್ಬಿಟ್ಟು, ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹೀಗೆ 16 ಅನ್ನೋ ಈ ಸಂಖ್ಯೆಗೆ ಇನ್ನೊಂದು ಕೂಡ ಒಂದು ಪ್ರಾಮುಖ್ಯತೆ ಇದೆ. ಅದು ಏನಂದ್ರೆ, ಪ್ರಭುಗಳು ಅಂದ್ರೆ ದತ್ತಾತ್ರೇಯರು 16 ರೂಪಗಳಲ್ಲಿ ದರ್ಶನ ಕೊಟ್ಟಿದ್ರಂತೆ. 16 ಬೇರೆ ಬೇರೆ ರೂಪದಲ್ಲಿ ದರ್ಶನ ಕೊಟ್ಟಿರ್ತಾರೆ. ಅದರ ಹೆಸರು ಕೂಡ ಇಲ್ಲಿ ಬರೆದಿದ್ದಾರೆ. ಸುಮ್ಮನೆ ನಾನು ಅದು ಒಂದು ಹೆಸರು ನೆನಪಿಸ್ಕೊಂಡ್ರೆ ಏನೋ ಆ ಒಂದು ಒಳ್ಳೆಯದು, ಒಂದು ಪುಣ್ಯಪ್ರದ ಅಂತ ಅಷ್ಟು ಹೆಸರುಗಳನ್ನ ಹೇಳ್ತೀನಿ. ಯೋಗಿರಾಜ, ಅತ್ರಿವರದ, ದಿಗಂಬರಾವಧೂತ, ದತ್ತಾತ್ರೇಯ, ಕಾಲಾಗ್ನಿಶಮನ, ಯೋಗಿ ಜನವಲ್ಲಭ, ಲೀಲಾ ವಿಶ್ವಂಭರ, ಸಿದ್ಧರಾಜ, ಜ್ಞಾನಸಾಗರ, ವಿಶ್ವಂಭರಾವಧೂತ, ಮಾಯಾಮುಕ್ತಾವಧೂತ, ಆದಿಗುರು, ಸಂಸ್ಕಾರಹೀನ ಶಿವಸ್ವರೂಪ, ದೇವದೇವ, ದಿಗಂಬರ, ದತ್ತಾವಧೂತ, ಶ್ಯಾಮಕಮಲ ಲೋಚನ ಅಂತ. ನೋಡಿ, ಈ 16 ರೂಪಗಳಲ್ಲಿ ದತ್ತಾತ್ರೇಯರು ದರ್ಶನವನ್ನ ಕೊಟ್ಟಿರ್ತಾರೆ. ಹಂಗಾಗಿ 16 ಸಂಖ್ಯೆಯ ಬಗ್ಗೆ ವಿವರಣೆ ಇದೆಲ್ಲ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ, ಈ ಎಲ್ಲ ಕೂಡಿ ಬರ್ಬೇಕು ಅಂತ ನಾನು ಹೇಳಿದ್ನಲ್ಲ. ಹಾಗಾಗಿ ಅದೇ ರೀತಿ ಯಾವ್ಯಾವ ಒಂದು ಸಂದರ್ಭದಲ್ಲಿ ಇವರ ಜನನ ಆಯ್ತು, ಹೇಗೆ ಕೂಡಿ ಬಂದಿತ್ತು ಇದೆಲ್ಲ ಅಂತ ಅನ್ನೋದಕ್ಕೆ ಒಂದು, ಶ್ರೀಪಾದ ವಲ್ಲಭರು ಗಣೇಶ ಚತುರ್ಥಿ ದಿನ ಜನಿಸಿದ್ರು ಅಂತ. ಗಣೇಶ ಚತುರ್ಥಿ ದಿನ ಅವ್ರು ಜನಿಸಿದ್ ಯಾಕೆ ಅಂತ ನಾವು ಮುಂಚೆ ಕತೆ ಕೇಳಿದವರಿಗೆ ಗೊತ್ತಿರುತ್ತೆ. ಸಾಕ್ಷಾತ್ ಗಣಪತಿ ನಾನೇ ಜನಿಸ್ತೀನಿ ಅಂತ ಹೇಳಿ, ಆದ್ರಿಂದ ಗಣೇಶ ಚತುರ್ಥಿ ದಿನನೇ ಜನಿಸ್ತೀನಿ ಅಂತ ಮುಂಚೆನೆ ಹೇಳಿದ್ರಿಂದ ಅವರಿಗೆ, ಬಾಪನಾರ್ಯರಿಗೆ ಗೊತ್ತಿತ್ತು ಗಣೇಶ ಚತುರ್ಥಿ ದಿನ ಹುಟ್ಟಿದ್ರು. ಅದೇ ರೀತಿ ಶ್ರೀಪಾದ ವಲ್ಲಭರ ಅವತಾರ ಗಣೇಶ ಚತುರ್ಥಿ ದಿನ ಆಯ್ತು. ಮತ್ತೆ ಅವರು ಚಿತ್ತಾ ನಕ್ಷತ್ರದಲ್ಲಿ, ತುಲಾ ರಾಶಿಯಲ್ಲಿ, ಸಿಂಹ ಲಗ್ನದಲ್ಲಿ ಜನಿಸ್ತಾರೆ ಅಂತ. ಅಂದ್ರೆ ಇಲ್ಲಿ ಚತುರ್ಥಿ ದಿನ, ಗಣೇಶ ಚತುರ್ಥಿ ದಿನ ಜನಿಸಿದ್ದು ಒಂದು,
ಮತ್ತೆ ಈ ಚತುರ್ಥಿ ದಿನ ಅದ್ರದ್ ಮಹತ್ವ ಏನು? ಚತುರ್ಥಿ ದಿನನೇ ಯಾಕೆ ಜನಿಸಿದ್ರು ಅಂತ ಅಂದ್ರೆ, ಅವರು ನಮ್ಗೆಲ್ಲ ಗೊತ್ತಿದೆ ದತ್ತಾತ್ರೇಯ ತ್ರಿಮೂರ್ತಿ ಸ್ವರೂಪ ಅಂತ ಗೊತ್ತಿದೆ. ಹಾಗೆ ಈ ತ್ರಿಮೂರ್ತಿಗಳಿಗೆ ಅವರು ತ್ರಿಮೂರ್ತಿಗಳ ಒಂದು ಸಂಯುಕ್ತ ಸ್ವರೂಪ ಹೌದು. ಅದರ ಜೊತೆಗೆ ತ್ರಿಮೂರ್ತಿಗಳಿಗೆ ಅತೀತವಾಗಿರುವ ಒಂದು ಪ್ರತ್ಯೇಕ ಪರತತ್ವ. ಆದ್ರಿಂದ ಅವರು ತ್ರಿಮೂರ್ತಿಗಳಿಗೆ ಅತೀತವಾದವನು ನಾನು ಅಂತ ತೋರ್ಸೋದಕ್ಕೆ 4ನೇ ತತ್ವ ಅಂತ ಎಲ್ಲರಿಗೂ ತೋರ್ಸೋದಕ್ಕೋಸ್ಕರ ಚತುರ್ಥಿ ದಿನ ಹುಟ್ಟಿದ್ರು ಅಂತ ಇಲ್ಲಿ ಬರುತ್ತೆ. ಅಂದ್ರೆ ಪ್ರತಿಯೊಂದಕ್ಕೂ ನೋಡಿ ಎಲ್ಲದಕ್ಕೂ ಕಾರಣ ಇದೆ. ಕಾರಣ ಇಲ್ದಲೆ ಯಾವುದೂ ಇಲ್ಲೇ ಇಲ್ಲ. ಅವತ್ತೇ ಯಾಕೆ ಹುಟ್ಟಿದ್ರು? ಎಲ್ಲದಕ್ಕೂ ಕಾರಣ ಇದೆ. ಹಾಗಾಗಿ ಈ ನಾವು ಹೇಳ್ತೀವಿ ತ್ರಿಗುಣಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಶರಣಂ ಅಂತ ಹೇಳ್ತೀವಿ. ಅಂದ್ರೆ ಆ ಮೂರು ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅದು ಕೂಡ ಮೂರು ಒಂದು ಮೂರು ಅಂತೇನಿದೆ ತ್ರಿಗುಣಗಳು ಅದೆಲ್ಲದಕ್ಕೂ ಅದು ಹೌದು. ತ್ರಿಗುಣಾತ್ಮಕನೂ ಅವನೇ, ತ್ರಿಗುಣಾತೀತ ಕೂಡ ಹೌದು ಅವನು. ಬರೀ ತ್ರಿಗುಣಾತ್ಮಕ ಅಲ್ಲ, ತ್ರಿಗುಣಾತೀತ. ಹಾಗಾಗಿ ಆ ತ್ರಿಮೂರ್ತಿ ಸ್ವರೂಪನೂ ಅವನೇ, ಆ ತ್ರಿಮೂರ್ತಿಗಳಿಗೆ ಅತೀತವಾದ ಪರತತ್ವ ಕೂಡ ಅವನೇ. ಹಾಗಾಗಿ ನಾನು 4ನೇ ತತ್ವ ಅನ್ನೋ ತರ ಅಂದ್ರೆ 4ನೇ ತತ್ವ ಅಂತಂದ್ರೆ ಅದೇನೋ ಈ 3ರಿಂದ ಬೇರೆ ಅಂತಲ್ಲ. 3 ಅದೇ, ಅದು 3ಕ್ಕೂನು ಮತ್ತೆ ಎಲ್ಲದಕ್ಕೂ ಪೂರಕವಾಗಿರೋದು ಆಧಾರವಾಗಿರುವ ಆ ಪ್ರತ್ಯೇಕ ಪರತತ್ವ ನಾನು ಅಂತ ಹೇಳೋದಕ್ಕೋಸ್ಕರ 4ನೇ ತತ್ವ ಅಂತ ಹೇಳೋಕ್ಕೋಸ್ಕರ ಚತುರ್ಥಿ ದಿನ ಹುಟ್ಟುತ್ತಾರೆ. ಮತ್ತೆ ಚಿತ್ತ ನಕ್ಷತ್ರದಲ್ಲೇ ಯಾಕೆ ಹುಟ್ಟಿದ್ರು ಅಂದ್ರೆ ಚಿತ್ತ ನಕ್ಷತ್ರ ಅನ್ನೋದು ಅದರದ ಅಧಿಪತಿಯನ್ನ ಅಂಗಾರಕ ಅಂತ ಹೇಳ್ತಾರೆ. ಅಂದ್ರೆ ಮಂಗಳ ಗ್ರಹ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ. ಈ ಗ್ರಹದ ಏನು ಇದ್ರ ಏನು ಪ್ರಭಾವ ಅಂದ್ರೆ ಇದು ಪಾಪ ಜೀವಿಗಳಿಗೆ ಅನೇಕ ಅಮಂಗಳವನ್ನ ಉಂಟು ಮಾಡುತ್ತೆ ಅಂತ. ಈ ಈ ನಕ್ಷತ್ರದಲ್ಲೇ ಯಾಕೆ ಹುಟ್ಟಿದ್ರು ಅಂತಂದ್ರೆ ಏನೇ ಅಮಂಗಳಗಳು ಇದ್ರೂ ಕೂಡ ಅದನ್ನ ಪರಿಹರಿಸಿ ಶುಭ ಫಲಗಳನ್ನ ಸರ್ವ ಶುಭವನ್ನ ಪ್ರಸಾದಿಸುವುದಕ್ಕೋಸ್ಕರ ಅವರು ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ರೀತಿ ಆ ಪಾಪಿಗಳನ್ನು ಕೂಡ ಉದ್ಧಾರ ಮಾಡುವಕ್ಕೋಸ್ಕರ ಜನಿಸಿದ್ರು ಅಂತ. ಎಂಥದೇ ಪಾಪ ಮಾಡಿದ್ರು ಅವರ ಸ್ಮರಣೆಯಿಂದ ಉದ್ಧಾರ ಆಗ್ತಾರೆ ಅನ್ನೋದನ್ನ ಪ್ರತಿಪಾದಿಸುತ್ತೆ ಇದು. ಎಲ್ಲ ಅಮಂಗಳಗಳನ್ನ ಪಾಪಿಗಳಿಗೆ ಅಮಂಗಳಗಳನ್ನ ಕೊಡುತ್ತೆ ಮಂಗಳ ಗ್ರಹ ಅಂತಂದ್ರೆ, ಎಲ್ಲಾ ಸರ್ವ ಶುಭ ಫಲ ಕೊಡೋದಕ್ಕೋಸ್ಕರ ಆ ಒಂದು ಇದರಲ್ಲಿ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂತಂದ್ರೆ, ಅವರು ಪಾಪಿಗಳನ್ನು ಕೂಡ ಉದ್ಧಾರ ಮಾಡುವಂತಹ ಅವರು ಪರಮಾತ್ಮ ಅನ್ನೋದನ್ನ ಅದ್ರ ಸೂಚಕ ಅಂತ ನಾವು ಹೇಳ್ಬೋದು. ಇನ್ನೊಂದು ಚಿತ್ತಾ ನಕ್ಷತ್ರದಲ್ಲಿ ಶ್ರೀಪಾದ ವಲ್ಲಭರನ್ನ ಪೂಜಿಸಿದ್ರೆ ಅದು ವಿಶೇಷ ಫಲ ಕೊಡುತ್ತೆ ಅಂತ ಚರಿತ್ರೆಯಲ್ಲಿ ಬರುತ್ತೆ. ಇದಕ್ಕೆ ಒಂದು ಸಾಕ್ಷಿಯಾಗಿ ಮುಂಚೆ ಒಂದು ಘಟನೆ ಕೂಡ ಬಂದಿತ್ತು. ಒಬ್ಬಾತ ಚಿತ್ತಾ ನಕ್ಷತ್ರ ಇದ್ದಿದ್ದ ದಿನ ಅವರ ದರ್ಶನವನ್ನ ಪಡೆದಿದ್ದಕ್ಕೆ ಅವರು ಸಂಪೂರ್ಣ ಅನುಗ್ರಹ ಮಾಡಿದ್ರು ಅಂತ ಕಥೆಯಲ್ಲಿ ಬಂದಿತ್ತು, ನೆನಪಿಸ್ಕೊಳ್ಬೋದು ನಾವು. ಇನ್ನೊಂದು ಅವರು ತುಲಾ ರಾಶಿಯಲ್ಲಿ ಜನಿಸಿದ್ರು. ಅದ್ಯಾಕೆ ಅಂತ ಅಂದ್ರೆ ಅವರು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಅವರು ಅಂತ ಅಂದ್ರೆ ಧರ್ಮಶಾಸ್ತ್ರ ಅಂತ ಕರೀತಾರೆ. ಹರಿಹರ ಸುತರಾದ ಅಯ್ಯಪ್ಪ ಸ್ವಾಮಿಗಳೇ ತಾನೆಂದು ಪಡಿಸುವುದಕ್ಕೋಸ್ಕರ ತುಲಾ ರಾಶಿಯಲ್ಲಿ ಜನಿಸಿದ್ರು ಅಂತ. ಇನ್ನು ಅವರು ಸಿಂಹ ಲಗ್ನದಲ್ಲಿ ಜನಿಸಿದ್ರು. ಅದು ಏನಕ್ಕೆ ಅಂದ್ರೆ ಈ ಸೂರ್ಯ ದೇವ ಅನ್ನೋದು ಗ್ರಹಗಳಿಗೆಲ್ಲ ರಾಜ ಅಂತ ಕರೀತಾರೆ. ಆ ಗ್ರಹಗಳಿಗೆ ರಾಜನಾದ ಸೂರ್ಯನ ಸಿಂಹಲಗ್ನದಲ್ಲಿ ಜನಿಸಿದ್ದೇನು ಅಂದ್ರೆ ಅವರು ದರ್ಬಾರು ಮಾಡಲು ಬಂದಿರುವ ಚಕ್ರವರ್ತಿ ವಿಶ್ವಪ್ರಭು ಅಂತ ಪಡಿಸುವುದಕ್ಕೋಸ್ಕರ ಅದರಲ್ಲಿ ಸಿಂಹಲಗ್ನದಲ್ಲಿ ಹುಟ್ಟುತ್ತಾರೆ ಅಂತ. ಅಂದ್ರೆ ಆ ನಕ್ಷತ್ರ ಆ ಒಂದು ಟೈಮು ಆ ಟೈಮು ಅದಿಗೇನು ಅದಕ್ಕೆ ಮಹತ್ವನೇ ಇಲ್ವಾ ಅಂತ ಅಂದ್ರೆ ಆ ಟೈಮ್ ನೋಡಿ ಹೆಂಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದೊಂದು ಮಹತ್ವ. ಅಂದ್ರೆ ಎಲ್ಲಾ ಪೂರ್ವ ನಿರ್ಧಾರಿತ ಇಂಥದ್ದೇ. ನಾವು ಪ್ರತಿಯೊಬ್ರು ಒಂದೊಂದು ಟೈಮಲ್ಲಿ ಹುಟ್ತೀವಲ್ಲ, ಆದ್ರೆ ಎಲ್ಲಾ ಕೂಡ್ ಬಂದಿರುತ್ತೆ. ಅಂದ್ರೆ ನಮ್ಮ ಒಂದು ಹುಟ್ಟು ನಮ್ಮ ಒಂದು ಇದಕ್ಕೂ ಎಲ್ಲ ಕೂಡಿ ಬಂದಿರುತ್ತೆ. ಅಂದ್ರೆ ನಮ್ಮ ಒಂದು ಕರ್ಮ ಅದೆಲ್ಲ ಅನುಸಾರವಾಗಿ ಏನೇನಿರುತ್ತೋ ಅದರಿಂದ ನಾವು ಅಂಥ ಮನೇಲಿ ಹುಟ್ಟುತ್ತೀವಿ. ಆಮೇಲೆ ನಮ್ಗೆ ಈ ರೀತಿ ಸಂದರ್ಭಗಳು ಬರುತ್ತೆ ನಮ್ಮ ಜೀವನದಲ್ಲಿ. ಹಾಗೆ ಎಲ್ಲ ಒಂದು ಕೂಡ್ಕೊಂಡಿರುತ್ತೆ ನಮ್ಮ ಕರ್ಮಕ್ಕನುಸಾರ. ಹಾಗೆ ನಾವು ಎಲ್ಲಿ ಹುಟ್ತೀವೋ ಅಲ್ಲಿಗೂ ನಮ್ಮ ಕರ್ಮಕ್ಕೂ ಒಂದು ಮ್ಯಾಚ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಹಳ ಮಹಾತ್ಮರು ಹೇಳ್ತಾರೆ. ಆದ್ರೆ ಒಬ್ಬ ಇಂದು ಅವತಾರ ಆಗಿ ಹುಟ್ಟಬೇಕಾದ್ರೆ ಅದು ಒಂದು ಮಹಾ ಸಂಯೋಗ ಆಗಿರ್ಬೇಕು. ಎಲ್ಲದೂ ಈ ರೀತಿಯಾಗಿ ಕೂಡ್ಕೊಂಡಿರ್ಬೇಕು. ಅದಕ್ಕೆ ಶ್ರೀಪಾದ ವಲ್ಲಭರಂತವ್ರು
ಅಂತ ಪರಮಾತ್ಮನೇ ಧರೆಗೆ ಇಳಿಬೇಕಾದ್ರೆ ಅಲ್ಲಿ ಯಾವುದೂ ಕೂಡ ಇದು ಸುಮ್ನೆ ಅಂತಲ್ಲ. ಅವ್ರು ಹುಟ್ಟಿದ ನಕ್ಷತ್ರ ಆಗ್ಲಿ, ಆ ತಿಥಿ ಆಗ್ಲಿ, ಆ ಒಂದು ಮುಹೂರ್ತ ಆಗ್ಲಿ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಪ್ರತಿಯೊಂದಕ್ಕೂ ಆ ಒಂದು ಎಲ್ಲಾ ಸಂಯೋಗ ಆಗಿದೆ ಅಲ್ಲಿ. ಆ ಜಾಗ, ಅವ್ರ ತಂದೆ ತಾಯಿ, ಅವ್ರ ವಂಶ, ಪ್ರತಿಯೊಂದು ಸಂಯೋಗ. ಅಂತಹ ಕಡೆ ಅಲ್ಲಿ ಅವತಾರ ಆಗಿದೆ ಅನ್ನೋದು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಅವರು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ನಾವು ಒಂದೊಂದ್ಸಲ ನಮಗೆ ಧರ್ಮ ಸಂಕಟ ಆಗ್ತಾ ಇದೆಯಪ್ಪ ಅಂತೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ಒಂಥರ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಹಿಂಗ್ ಮಾಡಿದ್ರೆ ಹೆಂಗೆ? ಹಂಗ್ ಮಾಡಿದ್ರೆ ಹೆಂಗೆ? ಯಾವ್ದ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಆ ರೀತಿ ಒಂದೊಂದ್ಸಲ ಈ ಧರ್ಮ ಸಂಕಟ ಅನ್ನೋದು ಒದಗಿ ಬರುತ್ತೆ. ಆಗ ಶ್ರೀಪಾದ ವಲ್ಲಭರನ್ನ ಸ್ಮರಿಸಿದ್ರೆ ಅವರು ಎಂಥದೇ ಧರ್ಮ ಸಂಕಟಕ್ಕೂ ಅವರು ಮಾರ್ಗವನ್ನ ತೋರಿಸ್ತಾರೆ. ಯಾಕೆ ಅಂದ್ರೆ ಶ್ರೀಪಾದ ವಲ್ಲಭರಿಗೆ ತಿಳಿಯದೇ ಇರುವಂತಹ ಧರ್ಮ ಸೂಕ್ಷ್ಮವೇ ಇಲ್ಲ. ಅವರಿಗೆಲ್ಲಾ ಧರ್ಮ ಸೂಕ್ಷ್ಮವೂ ಗೊತ್ತು. ಆದ್ರಿಂದ ಯಾವ ನಿರ್ಧಾರ ತಗೊಂಡ್ರೆ ಧರ್ಮ ಸಮ್ಮತ ಅನ್ನೋದನ್ನ ನಮಗೆ ಈ ರೀತಿಯಾದ ಪರಿಸ್ಥಿತಿಗಳು ಬಂದಾಗ ಅವರ ಸ್ಮರಣೆ ಮಾಡೋದ್ರಿಂದ ಅವರು ತಿಳಿಯಪಡಿಸ್ತಾರೆ ಅಂತ ಬರೆದಿದ್ದಾರೆ. ಇನ್ನೊಂದು, ನಾವು ಬಹಳಷ್ಟು ದೇವತೆಗಳನ್ನ ಪೂಜೆ ಮಾಡ್ತೀವಿ. ಒಂದೊಂದಕ್ಕೆ ಒಂದೊಂದು ದೇವತೆ ಅಂತ. ಸಾಮಾನ್ಯವಾಗಿ ಮನುಷ್ಯನಿಗೇನು ಅಂದ್ರೆ ಒಂದೊಂದಕ್ಕೆ ಒಂದೊಂದು ದೇವತೆಯನ್ನ ಪೂಜೆ ಮಾಡೋದು. ಈ ದೇವತೆಯನ್ನ ಪೂಜೆ ಮಾಡಿದ್ರೆ ಅದೇನೋ ಫಲ ಸಿಗುತ್ತೆ, ಆ ದೇವತೆಯನ್ನ ಪೂಜೆ ಮಾಡಿದ್ರೆ ಅದೇನೋ ಫಲ ಸಿಗುತ್ತೆ. ಹೀಗೆ ಎಲ್ಲದಕ್ಕೂ ಒಂದೊಂದು ದೇವತೆ. ಅದು ಹೌದು, ಅದು ತಪ್ಪು ಅಂತಲ್ಲ, ಅಥವಾ ಅದು ಆ ರೀತಿ ಇಲ್ಲ ಅಂತನೂ ಅಲ್ಲ. ಅದು ಕರೆಕ್ಟು, ಹೌದು, ಇದೆ. ಆದ್ರೂ ಕೂಡ ದತ್ತಪ್ರಭುಗಳು ಅಂದ್ರೆ ಏನು ಅಂತಂದ್ರೆ, ಅಥವಾ ನಾವು ಇಲ್ಲಿ ಸದ್ಗುರುಗಳು ಅಂತ ಕೂಡ ತಗೋಬಹುದು. ಏನಂದ್ರೆ ಅವರಿಂದ ತ್ರಿಮೂರ್ತಿಗಳು, ಆ ದತ್ತಪ್ರಭುವಿನಿಂದ ತ್ರಿಮೂರ್ತಿಗಳು ಹಾಗೂ ಮುಕ್ಕೋಟಿ ದೇವತೆಗಳು ಕೂಡ ಬಂದಿದ್ದಾರೆ. ಎಲ್ಲಾ ಬಂದಿರೋದು ಅವರಿಂದನೇ. ಆದ್ರಿಂದ ದತ್ತಾತ್ರೇಯನ ನಾಮಸ್ಮರಣೆ ಮಾಡೋದ್ರಿಂದ ಎಲ್ಲಾ ದೇವಿ ದೇವತೆಗಳ ಸ್ಮರಣೆ ಮಾಡಿದ ಫಲವು ಲಭಿಸುತ್ತದೆ ಅಂತ ಇಲ್ಲಿ. ಅಂದ್ರೆ ಮುಂಚೆನೂ ಈ ಒಂದು ವಿಚಾರ ಬಂದಿತ್ತು. ಎಲ್ಲಾ ಒಂದು ಯಾವುದೇ ಗುರುವಿನ ಸ್ಮರಣೆ ಅಂತಂದ್ರೆ ಅಲ್ಲಿ ಇನ್ನೇನು ಬಾಕಿ ಉಳಿದಿಲ್ಲ. ಅದು ಇನ್ನೊಂದ್ ಯಾವ್ದೋ ಇದೆ, ಇದಕ್ಕೆ ಅತಿರಿಕ್ತವಾದ ಇನ್ನೊಂದ್ ಯಾವ್ದೋ ಇದೆ, ಅದನ್ನ ಮಾಡಿಲ್ಲ ನಾವು ಅನ್ನೋ ಭಾವನೆ ಅಲ್ಲಿ ಇಲ್ಲ. ಗುರುವಿನ ಸ್ಮರಣೆ ಅಥವಾ ಗುರುವಿನ ಭಕ್ತಿ ಅಂತಂದ್ರೆ ಅಲ್ಲಿ ಎಲ್ಲಾ ದೇವಿ ದೇವತೆಗಳು ಗುರುಭಕ್ತಿ ಯಾರಲ್ಲಿರುತ್ತೋ, ಅಥವಾ ಯಾರು ಗುರುಭಕ್ತರ ನಿಜವಾದ ಅರ್ಥದಲ್ಲಿ ಗುರುಭಕ್ತರಾಗಿರ್ತಾರೋ ಅಂಥವರಿಗೆ ಸಕಲ ದೇವಿ ದೇವತೆಗಳ ಆಶೀರ್ವಾದ ಅನ್ನೋದು ತಾನಾಗಿ ಲಭಿಸತ್ತೆ. ಯಾಕೆ ಅಂದ್ರೆ ಗುರುಗಳು ಅಂತಂದ್ರೆ ಅವರು ಎಲ್ಲದನ್ನು ಒಳಗೊಂಡಿರುವಂಥವ್ರು. ಅವರ ನಾಮಸ್ಮರಣೆ ಮಾಡೋದು ಅಂದ್ರೆ ಏನು ಅಂದ್ರೆ ಎಲ್ಲಾ ದೇವಿ ದೇವತೆಗಳ ನಾಮಸ್ಮರಣೆ ಮಾಡಿದ ಹಾಗೆ ಅಂತ. ಮಂತ್ರರಾಜ ವಿರಾಜಿತಂ ಅಂತ ಹೇಳ್ತೀವಲ್ಲ ನಾವು, ಗುರುಪಾದಕ ಸ್ತೋತ್ರ ಬೆಳಗಿನ ಭಜನೆಯಲ್ಲಿ ಅವರು ಮಂತ್ರರಾಜ ವಿರಾಜಿತಂ ಅಂದ್ರೆ ಎಲ್ಲಾ ಮಂತ್ರಗಳ ರಾಜ ಯಾವುದು ಅಂದ್ರೆ ಗುರುವಿನ ನಾಮ, ಗುರುವಿನ ಮಂತ್ರ. ಎಲ್ಲಾ ಮಂತ್ರಗಳ ರಾಜ, ಮಂತ್ರರಾಜ ವಿರಾಜಿತಂ ಅದಂತ ಹೇಳ್ತೀವಿ. ಗುರುಪಾದಕ ದ್ವಯಮಾಶ್ರಯೇ ಅಂತ ಬೆಳಗ್ಗೆ ಹೇಳ್ತೀವಲ್ಲ, ಅಂತಹ ಗುರುಪಾದಿಕೆಗಳನ್ನ ನಾವು ಬೆಳಗಿನ ಜಾವ ನಾವು ನಮಸ್ಕರಿಸ್ತಾ ಇದೀವಿ, ಆಶ್ರಯಿಸ್ತಾ ಇದೀವಿ ಅಂತಂದ್ರೆ ಸಕಲವನ್ನೂ ಕೊಡುವಂಥದ್ದು ಅದು ಅಂತ. ಎಲ್ಲಾ ದೇವಿ ದೇವತೆಗಳ ಒಂದು ಆಶೀರ್ವಾದವನ್ನ ಗುರುಪಾದಕ ಪೂಜೆಯಿಂದ ಅಥವಾ ಗುರುಪಾದಿಕೆಗಳಿಂದ ಸಾಕು, ಆ ಪಾದಕೆ ಪೂಜೆ ಮಾಡಿದ್ರೆ ಸಾಕು ನಮಗೆ ಲಭಿಸತ್ತೆ ಅನ್ನೋದಕ್ಕೆ ಮಂತ್ರರಾಜ ವಿರಾಜಿತಂ ಅಂತ ನಾವು ಹೇಳೋದು. ಹಾಗಾಗಿ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ದತ್ತಾತ್ರೇಯನಿಗೆ ನಾವು 3 ಮುಖಗಳು ಅಂತೆಲ್ಲ ಹೇಳ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಬಿಟ್ಟು. ಇಲ್ಲಿ ಹೇಳ್ತಾರೆ, ಬ್ರಹ್ಮ ಮುಖಕ್ಕೆ ದತ್ತಾತ್ರೇಯನ ಬ್ರಹ್ಮ ಮುಖಕ್ಕೆ ಋಷಿ ಪೂಜೆ ಮಾಡಬೇಕು, ವಿಷ್ಣು ಮುಖಕ್ಕೆ ಸತ್ಯನಾರಾಯಣ ವ್ರತವನ್ ಮಾಡಿ ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು, ರುದ್ರ ಮುಖಕ್ಕೆ ರುದ್ರಾಭಿಷೇಕವನ್ನ ಮಾಡಬೇಕು. ಬ್ರಹ್ಮ ಮುಖದ ನಾಲಿಗೆಯಲ್ಲಿ ಸರಸ್ವತಿ ಇರ್ತಾಳಂತೆ, ವಿಷ್ಣು ಮುಖದ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇರ್ತಾಳಂತೆ, ಹಾಗೇನೆ ರುದ್ರ ಅಂದ್ರೆ ಶಿವ ಮುಖದ ವಾಮಭಾಗದಲ್ಲಿ ಗೌರಿ ಇರ್ತಾಳಂತೆ. ಸೃಷ್ಟಿಯಲ್ಲಿ ಏನೇನು ಸಕಲ ಸ್ತ್ರೀ ದೇವತಾ ಶಕ್ತಿಗಳಿದೆ ಅದೆಲ್ಲ ದತ್ತಾತ್ರೇಯರ ಅಥವಾ ಶ್ರೀಪಾದವಲ್ಲಭರ ವಾಮಭಾಗದಲ್ಲಿ ಇರುತ್ತೆ. ಹಾಗೆ ಸೃಷ್ಟಿಯಲ್ಲಿ ಏನೇನು ಪುರುಷ ಶಕ್ತಿಗಳಿದೆ ಅದೆಲ್ಲ ದತ್ತಾತ್ರೇಯರ ಅಥವಾ ಶ್ರೀಪಾದವಲ್ಲಭರ ಬಲಭಾಗದಲ್ಲಿ ಇದೆ. ಅಂದ್ರೆ ಎಲ್ಲಾ ಶಕ್ತಿಗಳು ಅವರಲ್ಲಿ ಇದೆ ಅಂತ ಅನ್ನೋದನ್ನ ಹೇಳ್ತಾರೆ. ಅವ್ರು ಸ್ಮರಣೆ ಮಾಡಿದ್ರೆ ಸಾಕು, ಬೇರೆ ಇನ್ನೇನು ಮಾಡುವ ಅವಶ್ಯಕತೆ ಇರೋದಿಲ್ಲ ಅವರ ಭಕ್ತರಿಗೆ, ಅವ್ರ ಸ್ಮರಣೆ ಮಾಡೋರಿಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ವಿಚಾರ ಏನಂದ್ರೆ, ನಾವು ತಿರುಪತಿಯಲ್ಲಿ
ಏಳು ಬೆಟ್ಟಗಳ ಮೇಲೆ ವಿರಾಜಿಸ್ತಿರುವ ವೆಂಕಟೇಶ್ವರ ಅಂದ್ರೆ ಶ್ರೀ ವೆಂಕಟೇಶ್ವರ ಅವನು ಕೂಡ ಸಾಕ್ಷಾತ್ ದತ್ತಪ್ರಭುವೇ ಅಂತ ಹೇಳ್ತಾರೆ. ವೇಮ್ ಅಂದ್ರೆ ಪಾಪ ಅಂತ ಹೇಳ್ತಾರೆ. ಕಟ ಅಂದ್ರೆ ಅದನ್ನ ಹೋಗ್ಲಾಡ್ಸುವವನು, ಪರಿಹಾರ ಮಾಡುವವನು ಅಂತ, ಅಥವಾ ಅದನ್ನ ಖಂಡಿಸುವವನು ಅಂತ ಹೇಳ್ತಾರೆ. ಅಂದ್ರೆ ವೇಂಕಟ ಅಂತಂದ್ರೆ ಪಾಪಗಳನ್ನ ಪರಿಹಾರ ಮಾಡುವವನು ಅಂತ ಕೂಡ ಆಗತ್ತೆ. ಹಾಗೆ ವೇಮ್ ಅಂದ್ರೆ ಅಮೃತ ಬೀಜ ಅದು ಅಂತ ಹೇಳ್ತಾರೆ. ಕಟ ಅನ್ನೋದು ಐಶ್ವರ್ಯ ಬೀಜ ಅಂತ ಹೇಳ್ತಾರೆ. ವೇಂಕಟ ಅಂದ್ರೆ ಅಮೃತ ಐಶ್ವರ್ಯ ಪ್ರದಾಯಕನು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂತ ವೆಂಕಟೇಶ್ವರ ಬೇರೆ ಅಲ್ಲ, ಶ್ರೀಪಾದ ವಲ್ಲಭರು ಬೇರೆ ಅಲ್ಲ, ಇಬ್ಬರು ಒಂದೇ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಮತ್ತೆ ಹೀಗಾದ್ಮೇಲೆ ಹಾಗಾದ್ರೆ ಇಂಥ ದತ್ತಪ್ರಭುವನ್ನ ಹೇಗಪ್ಪ ನಾವು ಹೇಗೆ ಅವನ್ನ ಪೂಜೆ ಮಾಡೋದು, ಹೇಗೆ ಆರಾಧಿಸ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಅನಿಸಿದ್ರೆ ಅದಕ್ಕೆ ಹೇಳ್ತಾರೆ, ಏನೇ ಇಲ್ಲ, ಅವರ ಪಾದಿಕೆಗಳನ್ನ ಆರಾಧಿಸಿದ್ರೆ ಸಾಕು. ಅವರ ಪಾದಿಕೆಗಳನ್ನ ಆರಾಧಿಸಿದ್ರೆ ಸಾಕು. ಯಾಕೆ ಅಂತಂದ್ರೆ ನಾವೇನು ಈಗ ಪಾಪಗಳನ್ನ ಹೋಗ್ಲಾಡಿಸುವಂತಹ ವೇದಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ಈ ವೇದಗಳು, ಅದರಲ್ಲಿ ಎಲ್ಲಾ ತರದ ಪಾಪಗಳಿಗೂ ಒಂದು ಪರಿಹಾರ ಇದೆ. ಆ ವೇದ ಮಂತ್ರ ಪಠಿಸಿದ್ರೆ ಸಾಕಷ್ಟು ಪಾಪ ನಮ್ದು ನಾಶ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾದ ವೇದಗಳು ಅಂತ ನಾವು ಹೇಳ್ತೀವಿ. ವೇದಗಳು ಅವು ಅಪೌರುಷೇಯ, ಪರಮ ಪವಿತ್ರ. ಅಂಥ ವೇದಗಳಿಗಿಂತ ಪವಿತ್ರವಾದವನು ಯಾರು? ಆ ಪರಮಾತ್ಮ ದತ್ತಾತ್ರೇಯ. ಅಂದ್ರೆ ಆ ವೇದಗಳು ಸಹ ಯಾವ ರೂಪದಲ್ಲಿ ಅವನ ಮುಂದಿದೆ ಅಂದ್ರೆ, ಆ ವೇದಗಳು ಅಪವಿತ್ರ ನಾಯಿಗಳ ರೂಪದಲ್ಲಿ ಅವನ ಹತ್ತಿರ ಇದ್ದು ಅವನ ಪಾದಗಳನ್ನ ಹತ್ರ ಬಿದ್ದಿರುತ್ತೆ ಆ ವೇದಗಳು. ಆದ್ರಿಂದ ಆ ಪವಿತ್ರತೆ, ಅವರ ಪವಿತ್ರತೆ ಎಷ್ಟು ದತ್ತಾತ್ರೇಯಂದು ಅಥವಾ ಶ್ರೀಪಾದ ವಲ್ಲಭರದು ಅಂತಂದ್ರೆ ಅದನ್ನ ಊಹಿಸಕ್ಕೆ ನಮ್ಮಂತವ್ರಿಗಾಗಲ್ಲ ಅಂತಲ್ಲ, ದೇವತೆಗಳಿಗೂ ಆಗಲ್ವಂತೆ, ಸಪ್ತ ಋಷಿಗಳಿಗೂ ಸಾಧ್ಯ ಇಲ್ಲಂತೆ ಅವರ ಪವಿತ್ರತೆಯನ್ನು ಊಹಿಸೋದಕ್ಕೆ. ಯಾಕೆಂದ್ರೆ ವೇದಗಳೇ ಅಪವಿತ್ರ ರೂಪದಲ್ಲಿ ಅವರ ಪಾದದ ಹತ್ರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರನ್ನ ಆರಾಧನೆ ಹೇಗ್ ಮಾಡ್ಬೇಕು ಅಂತಂದ್ರೆ, ಅವರ ಪಾದಿಕೆಗಳನ್ನ ಆರಾಧನೆ ಮಾಡಿದ್ರೆ ಅವರು ಸಕಲವನ್ನೂ ಕೊಡುವಂಥವರು, ಭೋಗವನ್ನೂ ಕೊಡ್ತಾರೆ, ಮೋಕ್ಷವನ್ನೂ ಕೂಡ ಕೊಡ್ತಾರೆ, ಭೋಗ ಮೋಕ್ಷ ಪ್ರದಾಯಕರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಅವರು ಈಗ ಹುಟ್ಟಿದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ಒಂದು ಹೋಲಿಕೆ ಕೊಟ್ಟಿದ್ದಾರೆ. ಹಿಂದೆ ವಾಮನ ಅವತಾರ ಆಯ್ತಲ್ಲ, ಆ ವಾಮನ ಅವತಾರ ಆದ ಸಮಯದಲ್ಲಿ ಒಬ್ಬ ಋಷಿಗಳು ಇದ್ರಂತೆ, ವಾಮದೇವ ಮಹರ್ಷಿಗಳು ಅಂತ ಅವ್ರಿಗೆ ಹೆಸರು. ಅವ್ರು ಹೇಗ್ ಹುಟ್ಟಿದ್ರು ಅಂದ್ರೆ, ಅವರು ಜನಿಸುವಾಗ ಮೊದಲು ಮಾತೃ ಗರ್ಭದಿಂದ ತಲೆ ಮಾತ್ರ ಹೊರಗಡೆ ಹಾಕಿದ್ರಂತೆ. ತಲೆ ಹೊರಗಡೆ ಹಾಕಿ ಸುತ್ತಲೂ ನೋಡಿದ್ರಂತೆ, ಮತ್ತೆ ಒಳಗೆ ಹೋಗ್ಬಿಟ್ರಂತೆ ಗರ್ಭದೊಳಗಡೆ. ಆಗ ದೇವತೆಗಳು, ಋಷಿಗಳೆಲ್ಲ ಅವರನ್ನ ಜನಶ್ರೀ ಜನಶ್ರೀ, ನೀವು ನಿಮ್ ಜನನ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಆಗ ಅವರು ಜನಿಸಿದ್ರಂತೆ. ಅದರಿಂದ ಅವರು ಆ ಜನ್ಮ ಅವರು ಬ್ರಹ್ಮಚಾರಿಗಳು. ಅಂದ್ರೆ ಈ ದ್ವಿಜ ಅಂತ ಹೇಳ್ತಾರಲ್ಲ, ದ್ವಿಜ ಅಂತಂದ್ರೆ ಇನ್ನೊಂದ್ಸಲ ಹುಟ್ಟಿರೋದು ಅಂತ, ಎರಡನೇ ಸಲ. ಈಗ ಬ್ರಾಹ್ಮಣರನ್ನ ದ್ವಿಜರು ಅಂತ ಹೇಳ್ತಾರೆ, ಏಕೆಂದ್ರೆ ಅವರು ಬ್ರಹ್ಮಜ್ಞಾನವನ್ನ ಪಡ್ಕೊಳ್ತಾರೆ ಅಂತ ಒಂದು ಇದಕ್ಕೆ ದ್ವಿಜರು. ಅಂದ್ರೆ ಈ ಒಂದು ಹುಟ್ಟು ಮಾಮೂಲು ಏನು ನಮ್ಮ ಹುಟ್ಟೇನಿರುತ್ತೆ, ಮನುಷ್ಯನಾಗಿ ಏನು ಹುಟ್ಟಿರ್ತೀವಿ, ನಂತರ ಆ ಬ್ರಹ್ಮಜ್ಞಾನವನ್ನ ಪಡ್ಕೊಂಡ್ಮೇಲೆ ಅದು ಮತ್ತೆ ನಾವು ಸಾಮಾನ್ಯ ಆ ಮಾನವರಲ್ಲ ಅವಾಗ. ಅದು ಈಗ ನಮ್ಮ ಅಪ್ಪ ಅವರಿಗೆ ಈಗ ರಂಗಪ್ಪನವರು ಅಂತೆಲ್ಲ ಬಂದಿದೆ. ಆಮೇಲೆ ನೋಡಿ ಶಂಕರ್ಲಿಂಗ ಭಗವಾನ್ರು ಅಂತ ಆಯ್ತು. ಅಂದ್ರೆ ಹಿ ಇಸ್ ನಾಟ್ ದ ಸೇಮ್ ಪರ್ಸನ್, ಹಿ ಇಸ್ ನಾಟ್ ರಂಗಪ್ಪ ನಾವು ಅಂತ. ಅವರು ಪರಮಾತ್ಮ ಈಗ ಅಂತ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಒಂದು ಸ್ಥಿತಿಗೆ ತಲುಪುವ ಒಂದು ಶಕ್ತಿ ಅಥವಾ ಒಂದು ಯೋಗ್ಯತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರತ್ತಂತೆ. ಅಂದ್ರೆ ಅದಕ್ಕೆ ಸಾಕಷ್ಟು ಸಾಧನೆ ಅನ್ನೋದೇನು ಬೇಕಾಗತ್ತೆ, ಅದನ್ನ ನಾವು ಅದು ಎಷ್ಟು ಮಟ್ಟಿಗೆ ನಾವು ಮಾಡೋದಕ್ಕಾಗತ್ತೆ, ಎಷ್ಟು ಮಟ್ಟಿಗೆ ಅವನ ಕೃಪೆ ಕೂಡ ನಮ್ಮ ಮೇಲೆ ಇದೆ ಅನ್ನೋದ್ರ ಮೇಲೆ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ. ಆದರೆ ಒಂದೇನು ಅಂದ್ರೆ, ಬೇರೆ ಯಾವುದೇ ವರ್ಗಕ್ಕೂ, ಪ್ರಾಣಿಗಳಿಗಾಗ್ಲಿ ಬೇರೆ ಯಾವುದೇ ವರ್ಗಕ್ಕೂ ಪರಮಾತ್ಮ ಎಲ್ಲದರಲ್ಲೂ ಇದ್ರೂ ಕೂಡ ಈ ಒಂದು ಸಾಧ್ಯತೆ, ಷೋಡಶ ಕಲಾ ಪರಿಪೂರ್ಣವನ್ನ ಪಡೆಯುವಂತ ಸಾಧ್ಯತೆ ಮನುಷ್ಯನಿಗೆ ಮಾತ್ರ ಆ ಅವಕಾಶವನ್ನ ಇರೋದು, ಅವಕಾಶ ಕೊಟ್ಟಿರೋದು ದೇವರು, ಅವಕಾಶ ಇರೋದು. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿರೋದು ಸುಮ್ಮನೆ ಅಲ್ಲ. ಅಂದ್ರೆ ವಿ ಹ್ಯಾವ್ ಕೇಪಬಿಲಿಟಿ ಟು ರೀಚ್ ದಟ್ ಸ್ಟೇಟ್ ಅಂತ.
ಅದನ್ನ ರೀಚ್ ಮಾಡಿ ತೋರಿಸಿರೋದು ಸಾಕಷ್ಟು ಮಹಾತ್ಮರು ಉದಾಹರಣೆ ನಮ್ಮ ಕಣ್ಮುಂದೆನೆ ಇದೆ. ಹಾಗಾಗಿ ಈ ದ್ವಿಜ ಅಂತ ಏನ್ ಬರುತ್ತೆ, 2 ಸಲ ಹುಟ್ಟೋದು ಅಂತ. ಈ ಶ್ರೀಪಾದ ವಲ್ಲಭರು ಆಗ್ಲಿ ಅಥವಾ ಈ ವಾಮದೇವ ಮಹರ್ಷಿಗಳೇನು ಬಂತೋ ಇವರೆಲ್ಲ ನಂತರ ಮಾನವನಾಗಿ ಹುಟ್ಟಿ ನಂತರ ಮತ್ತೊಮ್ಮೆ ಹುಟ್ಟಿ ಬ್ರಹ್ಮಜ್ಞಾನ ಪಡೆದವರು, ಮತ್ತೊಮ್ಮೆ ಅಂದ್ರೆ ಬ್ರಹ್ಮಜ್ಞಾನ ಪಡೆದವರು ಅಂತಂದ್ರೆ ಅಲ್ಲಿ ಮತ್ತೊಮ್ಮೆ ಹುಟ್ಟಿದ್ರು ಅಂತ, ಇನ್ನೊಂದು ಹುಟ್ಟು ಅಂತ, ದ್ವಿಜ ಅಂತ. ಆ ರೀತಿ ಅಲ್ಲ, ಇವ್ರು ಹುಟ್ಟತಾನೆ ದ್ವಿಜರು ಅಂತ. ಈಗ ವಾಮದೇವ ಮಹರ್ಷಿಗಳು ತಲೆ ಹೊರಗೆ ಹಾಕಿ ಒಳಗೆ ಹೋದ್ರು, ಮತ್ತೆ ಹುಟ್ಟಿದ್ರಲ್ಲ, ಅಲ್ಲೇ ಅವರು ದ್ವಿಜರು. ಅವರು ಬ್ರಹ್ಮಜ್ಞಾನವನ್ನ ಸಮೇತ ಅವರು ಆ ಪರಮಾತ್ಮನೇ ಧರೆಗಿಳಿದಿರೋ ಒಂದು ಅವತಾರ ಅನ್ನೋ ತರ. ಅದೇ ಶ್ರೀಪಾದ ವಲ್ಲಭರ ಜನನನು ಕೂಡ ಅದೇ ರೀತಿ, ಅವರು ಆ ಜನ್ಮ ಬ್ರಹ್ಮಜ್ಞಾನ ಸಂಪನ್ನರು. ಅವರು ಹೇಗೆ ಅಂದ್ರೆ ಅವರ ಅವತಾರ ಸಂಪೂರ್ಣವಾದ ಅಖಂಡ ಅನಂತ ಅದ್ವೈತ ಸಚ್ಚಿದಾನಂದನೇ ಅವತರಿಸಿರುವ ಒಂದು ಅವತಾರ. ಆದ್ರಿಂದ ಅವರಿಗೆ ಗುರುಗಳು ಇಲ್ಲ ಅಂತ, ಗುರುಗಳು ಬೇಡ ಅವ್ರಿಗೆ. ಯಾಕೆ ಅಂದ್ರೆ ಹುಟ್ಟತಾನೆ ಅವರು ಬ್ರಹ್ಮಜ್ಞಾನ ಸಂಪನ್ನರು, ಆದ್ರಿಂದ ಅವ್ರು ಹುಟ್ಟತಾನೆ ದ್ವಿಜರು. ಆಮೇಲೆ ದ್ವಿಜರಾಗಿದ್ದಲ್ಲ, ಹುಟ್ಟತಾನೆ ದ್ವಿಜರು ಅಂತ. ಅಂದ್ರೆ ಇಲ್ಲಿ ಇನ್ನೊಂದು ಷೋಡಶಕಲಾ ಪರಿಪೂರ್ಣ ಅವತಾರ ಅಂದ್ರೆ ಕೃಷ್ಣನದು ಕೂಡ ಷೋಡಶಕಲಾ ಪರಿಪೂರ್ಣ ಅವತಾರ. ಆದ್ರೆ ಕೃಷ್ಣ ಸಾಂದೀಪನಿ ಮುನಿಗಳ ಹತ್ರ ಹೋಗಿದ್ನಲ್ಲ ಅಂತ ನಮ್ಗೊಂದು ಪ್ರಶ್ನೆ ಬರ್ಬೋದು. ಆದ್ರೆ ಕೃಷ್ಣ ಹೋಗಿದ್ದು ಅದು ಒಂದು ಲೋಕಾರೂಢಿಗೋಸ್ಕರ ಹೊರತು ಅವನಿಗೂ ಕೂಡ ಅದರ ಅವಶ್ಯಕತೆ ಅನ್ನೋದು ಇರಲಿಲ್ಲ. ಅವನು ಹುಟ್ಟತಾನೆ ಅವನು ಪರಮಾತ್ಮನೇ ಧರೆಗಿಳಿದಿದ್ದದು. ಅಂದ್ರೆ ಮನುಷ್ಯನ ತರ ಅಲ್ಲ ಅದು. ಮನುಷ್ಯನಾಗಿ ನಾವ್ ಹೇಗೆ ಮನುಷ್ಯರು ಹುಟ್ಟತಾರೋ ಹಾಗಲ್ಲ, ಅವನು ಪರಮಾತ್ಮನೇ ನೇರ ಧರೆಗಿಳಿದಂತವನು ಶ್ರೀಕೃಷ್ಣ ಕೂಡ. ಆದ್ರೆ ರೂಢಿಗೋಸ್ಕರ ಗುರುವಿನ ಹತ್ರ ಹೋಗಿ ಶಿಕ್ಷಣ ಪಡಿತಾನೆ. ಹಾಗಾಗಿ ಅಂದ್ರೆ ಗುರುವಿನ ಒಂದು ಮಹಾತ್ಮೆಯನ್ನು ಕೂಡ ಅಲ್ಲಿ ತಿಳಿಸ್ಬೇಕಾಗಿತ್ತು ಶ್ರೀಕೃಷ್ಣ. ಹಾಗಾಗಿ ಅಲ್ಲಿ ಗುರುವಿನ ಹತ್ರ ಹೋಗ್ದಲೆ ಮುಂದೆ ದಾರಿ ಇಲ್ಲ ಅನ್ನೋದನ್ನ ಮನುಷ್ಯರಿಗೆ ತಿಳಿಸಕ್ಕೋಸ್ಕರ ಗುರುವಿನ ಹತ್ರ ಹೋಗ್ತಾನೆ. ಹಾಗೆ ಇಲ್ಲಿ ಶ್ರೀಪಾದ ವಲ್ಲಭರಿಗಾಗ್ಲಿ ಈ ರೀತಿ ಪರಮಾತ್ಮನೇ ಧರೆಗಿಳಿದಾಗ ಅವರಿಗೆ ಬ್ರಹ್ಮಜ್ಞಾನಕ್ಕಾಗಿ ಗುರುಗಳ ಅವಶ್ಯಕತೆ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನ ಇನ್ನೊಂದು ವಿಚಾರ ಇಲ್ಲಿ ಬರುತ್ತೆ. ಏನಂದ್ರೆ ನಾನು ಹೇಳ್ದೆ ಈಗ ಮನುಷ್ಯರಾಗಿ ಹುಟ್ಟಿ ನಂತರ ಬ್ರಹ್ಮಜ್ಞಾನವನ್ನ ಸಾಧನೆಯಿಂದ ಪಡ್ಕೊಂಡ್ರು ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಳ್ತಾರೆ ಅಹಂ ಅನ್ನೋದು ಸಂಪೂರ್ಣ ಅವರಿಗೆ ನಶಿಸಿರುತ್ತೆ. ಅಂದ್ರೆ ಅವರಿಗೆ ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ. ಅಂದ್ರೆ ಇವಾಗ ನಮಗೆಲ್ಲ ಒಂದೊಂದು ವ್ಯಕ್ತಿತ್ವ ಅನ್ನೋದು ಇದೆ. ಅಂದ್ರೆ ಈ ವ್ಯಕ್ತಿತ್ವ ಅನ್ನೋದು ಏನು ಅಂತಂದ್ರೆ ಈ ಮನಸ್ಸು ಮತ್ತೆ ಬುದ್ಧಿ ಅನ್ನೋದು ನಮ್ ಪ್ರತಿಯೊಬ್ಬರಿಗೂ ಮನಸ್ಸು ಬುದ್ಧಿ ಅನ್ನೋದು ಇರುತ್ತೆ. ನಾವು ಅದನ್ನ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಕಾಣ್ಲೂಬಹುದು. ನಮ್ಗೆಲ್ಲರಿಗೂ ಅನುಭವದಲ್ಲಿದೆ ಬುದ್ಧಿ ಮನಸ್ಸು ಅನ್ನೋವು. ಎಲ್ಲಾ ಮನುಷ್ಯರಿಗೂ ಅನುಭವದಲ್ಲಿ ಬರುವಂತವು. ಈ ಕಣ್ಣಿಗೆ ಕಾಣದೆ ಹೋದ್ರು ಅನುಭವಕ್ಕೆ ಎಲ್ಲರಿಗೂ ಬಂದಿದೆ. ಈ ಬುದ್ಧಿ ಮತ್ತು ಮನಸ್ಸುಗಳು ಎಲ್ಲಿ ಇರುತ್ತಲ್ಲ ಅದರ ಒಂದು ಕಟ್ಟುಬಂಧನ ಇರುತ್ತೆ. ನಮಗೆ ಇದು ಇಷ್ಟೇ ನಂದು, ಇಂತಿಷ್ಟೇ ನನ್ನದು ಅನ್ನೋ ಒಂದು ಬಂಧನದಲ್ಲಿ ಇರುವಂತ ಚೈತನ್ಯ ಮನುಷ್ಯನದು ಅಥವಾ ಸಾಮಾನ್ಯ ಮನುಷ್ಯನದು ಅಂತ ಹೇಳ್ಬೋದು. ಅದನ್ನೆಲ್ಲ ಆಗ ನಮಗೊಂದು ವ್ಯಕ್ತಿತ್ವ ಅನ್ನೋದು ಬರುತ್ತೆ. ನಮಗೆಲ್ಲ ವ್ಯಕ್ತಿತ್ವ ಯಾಕಿದೆ ಅಂತಂದ್ರೆ ನಾವು ಏನೋ ಒಂದು ರೂಪಿಸ್ಕೊಂಡಿದೀವಿ ನಮ್ಮೊಳಗಡೆ. ಇಂತಿಂತದೇ ಇದು ನಾನು ಅಂತ ನಮ್ಮನ್ನ ನಾವು ಎಲ್ಲೆಲ್ಲೋ ಗುರ್ತಿಸ್ಕೊಂಡಿದೀವಿ. ಅಷ್ಟೇ ಒಂದು ಬೌಂಡ್ರಿ ಹಾಕೊಂಡಿದೀವಿ. ಇಷ್ಟೇ ನಾನು ಅನ್ನೋದು ಒಂದು ಬೌಂಡ್ರಿ ಹಾಕೊಂಡು ಆ ಬೌಂಡ್ರಿ ಒಳಗಿನೇ ನಮ್ಮ ಆಲೋಚನೆಗಳು ಎಲ್ಲ ನಮ್ಮ ಕರ್ತವ್ಯಗಳು ಎಲ್ಲ ಅಲ್ಲಿ ಒಂದು ಬೌಂಡ್ರಿ ಒಳಗಡೆ ಸೀಮಿತವಾಗಿರುತ್ತೆ. ಆ ಚೈತನ್ಯ ಅನ್ನೋದು ನಮ್ಮಲ್ಲಿರೋದು ಅದು ಪರಮಾತ್ಮನೇ, ಸಾಕ್ಷಾತ್ ಅವನೇ ಇರೋದು. ಅವನ್ ಬಿಟ್ಟು ಬೇರೆ ಇನ್ನೇನೋ ಇಲ್ಲ. ಆದ್ರೆ ಆ ಚೈತನ್ಯ ಅನ್ನೋದು ಈ ಮನಸ್ಸು ಬುದ್ಧಿಗಳ ಒಂದು ಕಟ್ಟುಗಳೊಳಗೆ ಸೀಮಿತ ಆಗಿರುವ ಚೈತನ್ಯ. ಆ ಯೋಗಿಗಳು ಅಂತಂದ್ರೆ ಆ ಕಟ್ಟನ್ನ ಅವ್ರು ಬಿಡಿಸ್ಕೊಂಡ್ರು ಅಂತಂದ್ರೆ ಅದು ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ ಅಲ್ಲಿ. ಅಂದ್ರೆ ಮನುಷ್ಯ ಪರ್ಸನ್ ಅಲ್ಲ, ಪರ್ಸನಾಲಿಟಿ ಇದೆ ಅಂತಂದ್ರೆ ಅಲ್ಲಿ ಒಬ್ಬ ಪರ್ಸನಾಲಿಟಿ ಇಲ್ಲ ಅಂದ್ರೆ ಈಸ್ ನಾಟ್ ಎ ಪರ್ಸನ್ ಅಂತ. ಈಗ ಶಂಕರಲಿಂಗ ರಂಗಪ್ಪನವರು ಅಂತ ನಾವು ಕರೆದಾಗ ಅಲ್ಲಿ ದೇರ್ ಈಸ್ ಎ ಪರ್ಸನ್. ಈಗ ಶಂಕರಲಿಂಗ ಭಗವಾನ್ರು ಈಸ್ ನಾಟ್ ಎ ಪರ್ಸನ್. ಅಲ್ಲಿ ಒಂದು ಪರ್ಸನಾಲಿಟಿ ಅನ್ನೋದಿಲ್ಲ, ಅದು ಪರಮಾತ್ಮ. ನಾವು ಅದನ್ನ ಒಂದು ಗುರುಗಳನ್ನ ಅದಕ್ಕೆ ಒಬ್ಬ ವ್ಯಕ್ತಿಯಾಗಿ ನಾವು ನೋಡಬಾರ್ದು ಅಂತ ಹೇಳ್ತಾರೆ. ಅವರು ವ್ಯಕ್ತಿ ಅಲ್ಲ, ಅವರು ಶಕ್ತಿ. ಅಂದ್ರೆ ಎಂಥ ಶಕ್ತಿ ಅಂದ್ರೆ ಇಡೀ ಬ್ರಹ್ಮಾಂಡದ ಒಂದು ಏನು ಶಕ್ತಿ ಇದೆಯೋ ಎಲ್ಲದಕ್ಕೂ ಯಾವುದು ಶಕ್ತಿಯನ್ನ ಪೂರೈಸ್ತಾ ಇದೆಯೋ ಆ ಶಕ್ತಿ ಗುರುಗಳು. ಹೊರತು ಅವರು ನೋಡೋದಕ್ಕೆ ನಮ್ಮ ಹಾಗೆ ಒಂದು ದೇಹದಿಂದ ನಾವು ಗುರ್ತಿಸ್ತೀವಿ, ನೋಡ್ತೀವಿ ಹೊರತು. ಆದ್ರೆ
ಅದು ವ್ಯಕ್ತಿ, ಅಲ್ಲಿ ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ. ಅದು ವ್ಯಕ್ತಿ ಅಲ್ಲ. ಅಲ್ಲಿ ಅಂಥ ಕಡೆ ಅಂಥ ಒಂದು ಎಲ್ಲಿ ವ್ಯಕ್ತಿತ್ವ ಅನ್ನೋದು ನಾಶ ಆಗಿದೆ ಅಥವಾ ಅಹಂಕಾರ ಅನ್ನೋದು ನಾಶ ಆಗಿದೆಯೋ, ಅಲ್ಲಿ ಆ ಪರಮಾತ್ಮ ಅಲ್ಲಿ ಆ ಒಂದು ದೇಹದ ಮೂಲಕ ಅಥವಾ ಆ ಒಂದು ದೇಹದಲ್ಲಿ ಅವನು ಅಭಿವ್ಯಕ್ತ ಪೂರ್ಣ ರೂಪದಲ್ಲಿ ಆಗಿ ಅವನು ಮತ್ತೆ ಅಲ್ಲಿ ಉದ್ಧಾರ ಮಾಡ್ತಾನೆ ಮನುಷ್ಯರನ್ನ, ಅಲ್ಲಿ ಲೀಲೆಗಳನ್ನ ಆಡ್ತಾನೆ, ಅಲ್ಲಿ ಸಾಕಷ್ಟು ಅವನು ಕೆಲಸಗಳನ್ನ ಮಾಡ್ತಾನೆ. ಅಂದ್ರೆ ಆ ಪರಮಾತ್ಮನಿಗೆ ವ್ಯಕ್ತಿತ್ವ ಇದೆ ಅಂತ ಹೇಳ್ತಾರೆ. ಇದು ಒಂದ್ ರೀತಿ ಕನ್ಫ್ಯೂಷನ್ ಆಗುವಂತ ವಿಚಾರ. ಅದೇನು ವ್ಯಕ್ತಿತ್ವ ಇಲ್ಲದೇದ್ಮೇಲೆ ಪರಮಾತ್ಮ ಆಗೋದು ಅಂತ ಹೇಳ್ತಾರೆ, ಮತ್ತೆ ಪರಮಾತ್ಮನಿಗೆ ವ್ಯಕ್ತಿತ್ವ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನದೇನು ಅಂತಂದ್ರೆ ವ್ಯಕ್ತಿತ್ವ ಅಂದ್ರೆ ಅದು ದಿವ್ಯ ಮಾನಸ ಅಂತ. ಅಂದ್ರೆ ಅದು ಆ ನಮ್ಮ ಒಂದು ಚಿಕ್ಕ ಇದಲ್ಲ, ಮನಸ್ಸಲ್ಲ, ಈ ಎಲ್ಲದನ್ನು ಒಳಗೊಂಡಿರುವಂತಹ ಇಡೀ ಸೃಷ್ಟಿಯನ್ನ ಒಳಗೊಂಡಿರುವಂತಹ ದಿವ್ಯ ಮಾನಸ ಅದು. ಅಂತ ಒಂದು ಅದು ವ್ಯಕ್ತಿತ್ವ ಅಂತ ಪರಮ ಪುರುಷ ಅಂತ ನಾವು ಏನ್ ಹೇಳ್ತೀವಲ್ಲ, ಆ ಪರಮ ಪುರುಷನ ಒಂದು ಏನು ಎಲ್ಲವನ್ನು ಒಳಗೊಂಡಿರುವಂತಹ ಪರಮ ಪುರುಷ ಅವನು. ಅವನಿಗೆ ಅಂದ್ರೆ ಅವನಿಗೆ ವ್ಯಕ್ತಿತ್ವ ಇದೆ. ಅಂದ್ರೆ ಅವನಿಗೆ ಏನಂದ್ರೆ ಇದೆಲ್ಲ ಏನೇನೆಲ್ಲ ನಡೀತಾ ಇದೆ ಅದೆಲ್ಲ ಅವನ ದಿವ್ಯ ಮಾನಸದಿಂದ ನಡೀತಾ ಇದೆ ಅಂತ. ನಮ್ಮದು ಸಣ್ಣ ಮನಸ್ಸು, ನಮ್ದು ಇಷ್ಟೇ, ನಮ್ಮ ಮನಸ್ಸಿನ ವೇಗನೇ ವಿಪರೀತ ವೇಗ ಅಂತಂದ್ರೆ ಆ ದಿವ್ಯ ಮನಸ್ಸಿನ ವೇಗವನ್ನಂತೂ ಮುಂದಿನ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಅದು ಬಂದಾಗ್ಲೇ ನಾನು ಹೇಳ್ತೀನಿ, ಈಗ ಬೇಡ. ಅದು ಬಹಳ ತುಂಬಾ ಚೆನ್ನಾಗಿ ವರ್ಣನೆ ಇದೆ ಅವನ್ ದಿವ್ಯ ಮನಸ್ಸು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಯೋಗಿಗಳಿಂದ ನಾನು ಪ್ರಕಟನಾಗ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಹೇಳಿದ್ದಾರೆ. ಹಾಗೆ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಆಗಿ ಮತ್ತೆ ಅಹಂಕಾರ ಏನಾದ್ರೂ ಬಂತು ಅಂತಂದ್ರೆ ಎಲ್ಲಾರು ಅಲ್ಲೇ ಮತ್ತೆ ಅವನು ಪ್ರಕಟ ಆಗಲ್ಲ, ಮತ್ತೆ ಅದು ಸಂಕುಚಿತ ವ್ಯಕ್ತಿತ್ವಕ್ಕೆ ವಾಪಸ್ಸು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ರೀತಿಯಾಗಿ ವರ್ಣನೆಗಳಿದೆ. ಇನ್ನು ತಿರುಮಲದಾಸರು ಈ ರೀತಿ ಶಂಕರ ಭಟ್ರಿಗೆ ಹೇಳ್ಬೇಕಾದ್ರೆ ಶಂಕರ ಭಟ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು ಏನಂದ್ರೆ ಶ್ರೀಪಾದ ವಲ್ಲಭರು ಈ ವರ್ಣಾಶ್ರಮದ ಧರ್ಮಗಳನ್ನ ಪರಿಪಾಲನೆ ಮಾಡಬೇಕು ಅಂತ ಹಿರಿಯರೆಲ್ಲ ಹೇಳ್ತಾರೆ. ಆದ್ರೆ ಶ್ರೀಪಾದ ವಲ್ಲಭರು ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂಚೂರು ವ್ಯತಿರಿಕ್ತವಾಗಿ ಹೇಳ್ತಿದಾರೇನೋ ಅಂತ ಅನ್ಸತ್ತೆ ಅಂತ ಹೇಳ್ತಾರೆ. ಈ ಸಂದೇಹವನ್ನ ಪರಿಹಾರ ಮಾಡಿ ಅಂತ. ಇಲ್ಲಿ ಒಂದು ಗಮನ ನಾವು ಇಟ್ಕೋಬೇಕು ಅಂದ್ರೆ ತಿರುಮಲದಾಸರು ಅವರು ಗೊತ್ತಿದೆ ತಮ್ಗೆಲ್ಲ ಅಗಸ್ರು ಆಗಿರ್ತಾರೆ, ಆದ್ರೆ ಅವರು ಬ್ರಹ್ಮಜ್ಞಾನಿಗಳು. ಅವರು ಶ್ರೀಪಾದ ವಲ್ಲಭರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿರುವಂತವರು, ಬ್ರಹ್ಮಜ್ಞಾನ ಸಂಪನ್ನರು. ಅವರು ಯಾವುದೇ ಒಂದು ವಿಚಾರವನ್ನು ಕೂಡ ಅವರು ತಿಳಿಸಬಲ್ಲುವಂತ ಶಕ್ತಿ ಉಳ್ಳವರು. ಅವರು ಹೇಳ್ತಾರೆ ಅವರು ಏನು ಅದು ಅಂತ ಹೇಳ್ತಾರೆ. ಈಗ ಬ್ರಾಹ್ಮಣ ಅಂತಂದ್ರೆ ಏನು? ಈ ವರ್ಣಾಶ್ರಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವೇನ್ ಹೇಳ್ತೀವಿ. ಬ್ರಾಹ್ಮಣ ಅಂದ್ರೆ ಏನು ಅಂದ್ರೆ ಯಾರು ಬ್ರಹ್ಮ ಜ್ಞಾನವನ್ನ ಒಂದು ಅನ್ವೇಷಣೆಯಲ್ಲಿರ್ತಾರೆ, ಬ್ರಹ್ಮಜ್ಞಾನದ ಅನ್ವೇಷಣೆಯಲ್ಲಿರ್ತಾರೆ, ಅಥವಾ ಅನ್ವೇಷಿಯಾಗಿ ಜೀವನ ಮಾಡ್ತಾರೆ, ಅವನು ಬ್ರಾಹ್ಮಣ. ಅವನು ಮಾತ್ರವೇ ಸದ್ಬ್ರಾಹ್ಮಣ. ಅದಕ್ಕೆ ಬೇರೆ ತರ ಧರ್ಮವನ್ನ ಆಚರಿಸಿದ್ರೆ, ಅಂದ್ರೆ ಆ ಧರ್ಮವನ್ನ ತ್ಯಜಿಸಿ ಇನ್ನೇನಾದ್ರೂ ದುರಾಚಾರ ಮಾಡಕ್ ಶುರು ಮಾಡಿದ್ರೆ ಆ ದುರಾಚಾರ ದುಷ್ಟ ಬ್ರಾಹ್ಮಣ ಅಂತ ಅನ್ಸ್ಕೋತಾನೆ. ಆದ್ರೆ ಇನ್ನೂ ದುರಾಚಾರ ಮಿತಿಮೀರ್ ಹೋಗಿ ಗೋಹತ್ಯೆ ಮಾಡುವುದು, ಗೋಮಾಂಸ ಒಂದು ಭುಜಿಸುವುದು, ಪರಸ್ತ್ರೀ ವ್ಯಾಮೋಹದಲ್ಲಿ ಮುಳುಗುವುದು, ಈ ಥರದ್ದೆಲ್ಲ ಮಾಡತೊಡಗಿದಾಗ ಅವನಲ್ಲಿ ಏನಾಗುತ್ತೆ, ಬ್ರಾಹ್ಮಣತ್ವ ಅನ್ನೋದು ಲವಲೇಶ ಕೂಡ ಉಳಿದಿರೋದಿಲ್ಲ. ಅವನಲ್ಲಿ ಬ್ರಹ್ಮ ತೇಜಸ್ಸು ಅನ್ನೋದು ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಅಲ್ಲಿ ಇದೇನಿದು ಬರೀ ಕೇವಲ ಹೊರಗಿನ ವಿಚಾರನಾ ಅಂತ ಅಂದ್ರೆ ಇದೆಲ್ಲ ಏನು ಬರೀ ಹೊರಗ್ ನೋಡ್ತಿದ್ವ ಅಂದ್ರೆ ಇದು ಹೊರಗಿಂದು ಮಾತ್ರ ಅಲ್ಲ. ಅವ್ರು ಹೇಳೋದು ಆ ಒಂದು ನಮ್ಮೊಳಗಡೆ ಒಂದು ಕಣ ಕಣನೂ ಕೂಡ, ಪ್ರತಿಯೊಂದು ಜೀವ ಕಣವೂ ಕೂಡ ನಾವು ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಪರಿವರ್ತನೆ ಆಗಕ್ ಶುರುವಾಗ್ಬಿಡತ್ತಂತೆ. ಇದು ತುಂಬಾ ಕುತೂಹಲಕಾರಿ ವಿಚಾರ, ಹಾಗೆ ತುಂಬಾ ಸೂಕ್ಷ್ಮ ವಿಚಾರ ಕೂಡ ಹೌದು. ಈ ಪ್ರತಿಯೊಂದು ಜೀವ ಕಣ ಕೂಡ ನಮ್ಮ ಒಂದು ಆಲೋಚನೆಗೆ ತಕ್ಕಂತೆ ಅಥವಾ ನಮ್ಮ ಒಂದು ಆಲೋಚನೆ ಏನ್ ಬರುತ್ತೋ ಅದೇ ರೀತಿ ಕರ್ತವ್ಯ ಮಾಡ್ತಾನೆ, ಕಾರ್ಯ ಮಾಡ್ತಾನೆ ಮನುಷ್ಯ. ಆಲೋಚನೆ ನಾವು ಏನ್ ಮಾಡ್ತೀವಿ ಅನ್ನೋದು ಅದಕ್ಕೆ ಬಹಳ ಇಂಪಾರ್ಟೆಂಟು. ನಾವು ಏನ್ ಆಲೋಚನೆ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಆ ಜೀವ ಕಣಗಳು, ನಮ್ಮಲ್ಲಿರೋ ಕಣ ಪರಿವರ್ತನೆ ಆಗ್ಬಿಡುತ್ತಂತೆ. ಈ ರೀತಿ ಇವಾಗ ಒಬ್ಬ ಬ್ರಾಹ್ಮಣ ಆಗಿ ಹುಟ್ಟಿದ್ರು ಒಂದು ದುಷ್ಟ ಕರ್ಮದಲ್ಲಿ ತೊಡಗದ ಅಂದ್ರೆ ಅವನು ಚಂಡಾಲ ಆಗ್ಬಿಡ್ತಾನೆ, ಅವನು ಚಾಂಡಾಲತ್ವವನ್ನ ಹೊಂತಾನೆ. ಅವನ ಶರೀರದಲ್ಲಿ ಜೀವಕಣಗಳು ಪೂರ್ತಿ ಚಂಡಾಲನ ಜೀವಕಣಗಳಂತೆ ಆಗ್ಬಿಡುತ್ತೆ. ಅವಾಗ ಹೆಸರಿಗೆ ಮಾತ್ರ ಬ್ರಾಹ್ಮಣನ ಹುಟ್ಟಿದ್ದ ಅಷ್ಟೇ ಅವನು,
ಆದ್ರೆ ಬ್ರಾಹ್ಮಣ ಅಲ್ಲ. ಅದೇ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿ ಅವನು ಬ್ರಹ್ಮಜ್ಞಾನವನ್ನು ಹಂಬಲಿಸಿ ಒಂದ್ ವೇಳೆ ನಿರಂತರ ತಪಸ್ಸು ಮಾಡಿದ್ರೆ ಅವನು ಬ್ರಾಹ್ಮಣ ಆಗ್ತಾನೆ, ಬ್ರಾಹ್ಮಣತ್ವವನ್ನು ಪಡೆಯುತ್ತಾನೆ. ಅವನ ಶರೀರದಲ್ಲಿ ಆ ಏನು ಕ್ಷಾತ್ರ ಒಂದು ತೇಜಸ್ಸಿತ್ತು ಜೀವಕಣಗಳಲ್ಲಿ ಅದೆಲ್ಲ ಆ ಬ್ರಾಹ್ಮಣತ್ವವನ್ನ ಹೊಂದಿಬಿಡುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳಿಂದ ನಮ್ಮ ಒಂದು ಜೀವ ಕಣಗಳು ಅಂದ್ರೆ ನಮ್ಮ ಪ್ರತಿಯೊಂದು ಕಣಕಣವೂ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ಕ್ಷತ್ರಿಯನಾಗಿ ಹುಟ್ಟಿ ಅದನ್ನ ತ್ಯಜಿಸಿ ಒಂದು ತಪಸ್ಸಿನಿಂದ ಬ್ರಹ್ಮಜ್ಞಾನಿಗಳಾದವರು ಗೊತ್ತೇ ಇದೆ ನಮ್ಗೆ. ವಿಶ್ವಾಮಿತ್ರರ ಉದಾಹರಣೆ ಇದೆ. ಅವ್ರು ರಾಜರಾಗಿದ್ದವರು, ಕ್ಷತ್ರಿಯರಾಗಿದ್ದವರು, ಅವರು ಬ್ರಹ್ಮಜ್ಞಾನಿಗಳಾದ್ರು. ಅಂದ್ರೆ ಇಲ್ಲಿ ಯಾವುದು ಈ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅನ್ನೋದು ಅಂಟ್ಕೊಂಡಿರೋಂಥದ್ದಲ್ಲ ನಮಗೆ. ಅದನ್ನ ನಮಗೆ ಯಾವುದು ಹೊಂದಾಣಿಕೆ ಆಗುತ್ತೋ ಅದಕ್ಕೆ ತಕ್ಕಂತೆ ನಾವು ಪರಿವರ್ತನೆ ಮಾಡ್ಕೊಳ್ಳಬಹುದಾದಂಥ ಆ ಒಂದು ಶಕ್ತಿ ನಮ್ಮಲ್ಲಿದೆ. ಅಂದ್ರೆ ನಾವು ನಮ್ಮ ಆಲೋಚನೆಗಳಿಂದ ಈಗ ನಾವು ಸತತ ಇವಾಗ ನಾವು ಒಂದು ದೇಶ ಸೇವೆ ಮಾಡಬೇಕು, ನಾನು ಯುದ್ಧ ಮಾಡಬೇಕು ದೇಶಕ್ಕಾಗಿ ಅಂತನೇ ಒಂದು ಆಲೋಚನಾ ಲಹರಿ ನಮ್ದು ಓಡ್ತಾ ಇದ್ರೆ ನಮ್ಮ ಕಣಕಣಗಳಲ್ಲೂ ಕೂಡ ಆ ಒಂದು ಶಕ್ತಿ ತುಂಬಿಕೊಳ್ಳುತ್ತೆ. ಆ ಒಂದು ಹೋರಾಡುವ ಒಂದು ಶಕ್ತಿ ಕಣಕಣದಲ್ಲೂ ತುಂಬಿಬಿಡುತ್ತೆ. ಆಗ ಸಂಪೂರ್ಣ ಅದು ತುಂಬಾ ಸತತ ಅದೇ ಆಲೋಚನೆ ಇದ್ರೆ ನಾವು ಆ ಕ್ಷತ್ರಿಯತ್ವವನ್ನ ಪಡಿತೀವಿ. ಯಾರು ಬೇಕಾದ್ರೂ ಪಡಿಬೋದು. ಹಾಗೇನೆ ನಮ್ಮಲ್ಲಿ ಇಲ್ಲ ಇವಾಗ ಒಬ್ಬ ಶೂದ್ರನು ಕೂಡ ಬ್ರಹ್ಮಜ್ಞಾನವನ್ನು ಹಂಬಲಿಸಿದ್ರೆ, ಆ ಬ್ರಹ್ಮಜ್ಞಾನ ಬೇಕು ಬೇಕು ಅಂತ ಸತತ ಅದೇ ಒಂದು ಆಲೋಚನೆಯಲ್ಲಿದ್ರೆ, ಅದೇ ತಪಸ್ ಮಾಡಿದ್ರೆ, ಅವನ ಪ್ರತಿಯೊಂದು ಜೀವನ ಕಣಗಳು ಪರಿವರ್ತನೆ ಆಗಿ ಆತನಿಗೆ ಬ್ರಾಹ್ಮಣತ್ವವು ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ತಿರುಮಲದಾಸರು ಹೇಳ್ತಾರೆ. ಈಗ ನಾವು ದ್ರೋಣಾಚಾರ್ಯರು, ಕೃಪಾಚಾರ್ಯರ ಬಗ್ಗೆ ಕೂಡ ಹೇಳ್ತಾರೆ. ಅವರು ಜನ್ಮತಃ ಬ್ರಾಹ್ಮಣರು. ಆದ್ರೆ ಅವರು ಮಾಡಿದ್ದು ಅವರು ಕ್ಷಾತ್ರ ವೃತ್ತಿಯನ್ನ ಅವಲಂಬಿಸಿದ್ರು. ಹಾಗೆ ಈ ಇದೇನಂದ್ರೆ ಕಡೆಗೆ ಈಗ ಒಬ್ಬ ಶೂದ್ರನಾದ್ರೂ ಸಹ ನಿರಂತರ ಅವನು ಒಂದು ವ್ಯಾಪಾರ ಈ ಚಿಂತನೆಯಲ್ಲಿದ್ರೆ ಅವನು ಜೀವಕಣಗಳು ವೈಶ್ಯನಾಗಿ ಪರಿವರ್ತನೆ ಆಗತ್ತೆ ಪ್ರತಿಯೊಂದು ಜೀವಕಣಗಳು. ಅಂದ್ರೆ ಇಲ್ಲಿ ನಾವು ಈಗ ಅಂದ್ರೆ ನಮ್ಮ ಒಂದು ಜೀವನ ಆಗ್ಲಿ ಅಥವಾ ನಮ್ಮ ಒಂದು ಏನು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಹೇಗಿರ್ಬೇಕು ಅನ್ನೋದು ನಿರ್ಧಾರ ನಮ್ಮ ನಮ್ಮ ಕೈಯಲ್ಲಿದೆ. ಅಂದ್ರೆ ನಮ್ಮ ಆಲೋಚನೆಗಳಲ್ಲಿದೆ ಅಂತ. ನಮ್ಮ ಆಲೋಚನೆ ಹೇಗಿರುತ್ತೋ ಹಾಗೆ ನಾವು ಆಗ್ತೀವಿ ಅಂತ. ಆಲೋಚನೆ ಅದಕ್ಕೆ ತುಂಬಾ ಮುಖ್ಯ. ಆಲೋಚನೆ ಮಾಡೋದು ಮಹಾತ್ಮರು ಹೇಳ್ತಾರೆ, ಕೆಲವ್ರು ಹೇಳ್ತಾರೆ, ನಾ ಹೇಳಿರೋದು ಸದ್ಗುರುಗಳು ಹೇಳಿರೋದನ್ನ ಕೇಳಿರೋದು. ಈಗ ನೋಡಪ್ಪ ಆಲೋಚನೆ, ಈಗ ನಾವು ಒಂದು ಕೆಟ್ಟ ಆಲೋಚನೆ ಕೂಡ ಮಾಡೋದು ನಮ್ ಕೈಲೇ ಇದೆ. ಅಥವಾ ಒಳ್ಳೆ ಆಲೋಚನೆ ಕೂಡ ಮಾಡೋದು ನಮ್ ಕೈಲೇ ಇದೆ. ಸ್ವತಂತ್ರ. ನೀನ್ ಏನ್ ಆಲೋಚನೆ ಮಾಡ್ಬೇಕು ಅಂತನ್ನೋದು ಸ್ವತಂತ್ರ ನಮ್ಗೆ ಬಿಟ್ಟಿದ್ದು. ನಾವ್ ಮಾಡ್ಬೋದು. ಈ ಕ್ಷಣ ನಾವು ಒಂದು ಹುಲಿಯನ್ನ ನೆನ್ಸ್ಕೊ ಅಂದ್ರೆ ನಾವು ಹುಲಿ ಬಗ್ಗೆನೇ ಯೋಚನೆ ಮಾಡ್ಬೋದು. ಇಲ್ಲ ನಾವು ಒಂದು ದತ್ತಾತ್ರೇಯನನ್ನ ನೆನೆಸ್ಕೊ ಅಂತಂದ್ರೆ, ಅಪ್ಪನ್ನ ನೆನೆಸ್ಕೊ ಅಂದ್ರೆ ನಾವು ಅಪ್ಪನ್ನೇ ನೆನೆಸ್ಕೊಳ್ಬೋದು. ಅದ್ ಏನ್ ಮಾಡ್ತೀವಿ. ಆದ್ರೆ ಅದನ್ನ ಆ ಕಡೆ ಆ ಕೆಟ್ಟ ಆಲೋಚನೆಗಳನ್ನ ಅಥವಾ ಬೇಡದೇ ಇರೋದನ್ನ ಬಿಟ್ಟು ನಾವು ಈ ಕಡೆ ಬರೋದು, ಅದು ನಾವು ಆಲೋಚನೆಗಳನ್ನ ಯಾವ ರೀತಿ ಇಟ್ಕೊಂತೀವೋ ಆ ರೀತಿ ನಾವು ನಮ್ಮ ಕಣಕಣಗಳು ಮಾರ್ಪಾಡಾಗತ್ತೆ. ನಮ್ಮ ಜೀವನ ಕೂಡ ನಮ್ಮ ಆಲೋಚನೆಗಳನ್ನೇ ಅವಲಂಬಿಸಿರುತ್ತೆ. ಆದ್ರಿಂದ ಅಪ್ಪ ಅವ್ರು ಹೇಳೋದು ಸದಾ ಒಳ್ಳೇದನ್ನೇ ಮಾತಾಡು, ಒಳ್ಳೇದನ್ನ ಮಾಡು, ಒಳ್ಳೇದನ್ನ ಕೇಳು ಅಂತ ಮಹಾತ್ಮರೆಲ್ಲ ಹೇಳಿರೋದು ಯಾಕೆ ಅಂತಂದ್ರೆ, ನಿಂಗೆ ಒಳ್ಳೇದೇ ಮಾಡಪ್ಪ, ನೀನ್ ಒಳ್ಳೇದೇ ಆಗತ್ತೆ ನಿನಗೆ ಅಂತ ಹೇಳಿರೋದು ಯಾಕೆ ಅಂದ್ರೆ, ಸುಮ್ನೆ ಬಾಯಿ ಮಾತಿಗಲ್ಲ, ಆ ಆಲೋಚನೆಗಳಿಂದ ನಮ್ಮ ಕಣಕಣಗಳು ಕೂಡ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಅವರು ಹೇಳಿರೋದು, ಅವ್ರು ಹೇಳ್ತಾರೆ. ಹೀಗಾಗಿ ಇದನ್ನೆಲ್ಲ ಅವರು ಹೇಳ್ತಾರೆ. ಈ ರೀತಿ ಇದನ್ನೆಲ್ಲ ವಿವರಣೆಯನ್ನ ಕೊಡ್ತಾರೆ. ಆದ್ರಿಂದ ತಿರುಮಲದಾಸರು ಹೇಳ್ತಾರೆ, ನೋಡಪ್ಪ ನಾನು ಶೂದ್ರನಾಗಿ ಹುಟ್ಟಿರುವವನು, ಆದ್ರೆ ಬ್ರಹ್ಮಜ್ಞಾನವನ್ನ ಹಂಬಲಿಸಿ ನಾನು ಬ್ರಹ್ಮಜ್ಞಾನವನ್ನ ಪಡೆದಿರುವವನು. ಆದ್ರಿಂದ ಈ ಶಂಕರ ಭಟ್ರು ಬ್ರಾಹ್ಮಣರು ಅಂತ ಹುಟ್ಟುತ್ತಾ ಬ್ರಾಹ್ಮಣರು ಶಂಕರ ಭಟ್ರು ಈ ಚರಿತ್ರೆಯನ್ನು ಬರ್ದಿರುವಂಥವ್ರು. ತಿರುಮಲದಾಸರು ಮನೇಲಿ ಅವರು ಊಟ ಮಾಡ್ತಾರೆ. ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಈ ಬ್ರಾಹ್ಮಣರು ಎಲ್ಲಿ ಬೇರೆ ಕಡೆ ಊಟ ಮಾಡ್ತಿರ್ಲಿಲ್ಲ. ಅದೆಲ್ಲ ತುಂಬಾ ಇತ್ತು. ಈ ವರ್ಣಾಶ್ರಮ ಭೇದ ಅನ್ನೋದು ಬಹಳ ಇತ್ತಲ್ಲ. ಅದಕ್ಕೆ ತಿರುಮಲದಾಸರು, ನೋಡಪ್ಪ ನನ್ನ ಮನೆ ನೀನು ಊಟ ಮಾಡಿದ್ರೆ ಅದು ಬ್ರಾಹ್ಮಣ ಭೋಜನೆ ಕಣಪ್ಪ, ಬೇರೆ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬ್ರಹ್ಮಜ್ಞಾನ ಸಂಪನ್ನರು. ಅವ್ರು ಹುಟ್ಟುತ್ತಾ ಅವರು ಅಗಸರಾದ್ರೂ ಕೂಡ ಅವರು ಬ್ರಹ್ಮಜ್ಞಾನವನ್ನ ಪಡೆದುಕೊಂಡಿರುವಂತವ್ರು. ಅವರು ಹಾಕಿದ ಭೋಜನ ಬ್ರಾಹ್ಮಣ ಭೋಜನ ಅಂತ. ಅಂದ್ರೆ ಎಲ್ಲ ಬರೋದು ಈ ಜಾತಿ ಅಂತ ಹೊಡೆದಾಡೋದಕ್ಕೆ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಜಾತಿ ಎಲ್ಲ ಇರೋದು
ನಮ್ಮ ಮನಸ್ಸಿನಲ್ಲಿ ನಾವು ಏನ್ ಮನಸ್ಸಿನಲ್ಲಿ ಮಾಡ್ಕೊಂಡಿರ್ತೀವೋ ಅದೇ ನಮ್ಮ ಜಾತಿ. ಅಥವಾ ಹುಟ್ಟಿದ್ ನಮ್ಮ ಜಾತಿ ಅಲ್ಲ. ಅದು ಹೆಸರಿಗೆ ಮಾತ್ರ. ಆಲೋಚನೆಗಳಿಂದನೇ ನಮ್ಮ ಜಾತಿ ಅನ್ನೋದು ತಿಳಿಯಪಡೋದು. ನಾವು ಏನ್ ಆಲೋಚನೆ ಮಾಡ್ತೀವೋ ಅದು ನಮ್ಮ ಜಾತಿ ಅಂತ ಅನ್ನೋದು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ ಶ್ರೀಪಾದ ವಲ್ಲಭರ ಸ್ಮರಣೆಯಲ್ಲಿ ನಿರಂತರ ಅವರ ಧ್ಯಾಸದಲ್ಲಿ ಯಾರಿರ್ತಾರೋ ಅಥವಾ ಎಲ್ಲಿ ಇರುತ್ತೋ ಆ ಪ್ರದೇಶ ಎಲ್ಲ ಒಳ್ಳೆ ಶುಭಪ್ರದ ಆಗತ್ತೆ, ಪವಿತ್ರ ಆಗತ್ತೆ, ದಿವ್ಯ ಸ್ಪಂದನೆಗಳಿಂದ ತುಂಬಿ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನರಸಾವಧಾನಿಗಳು ವೃತ್ತಾಂತ ಬಂತು. ತುಂಬಾ ದೀರ್ಘವಾಗಿ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಅವ್ರೆಂಥವ್ರು ಏನು ಅಂತ. ಜನ್ಮತಃ ಬ್ರಾಹ್ಮಣರಾದ್ರೂ ಅವ್ರ ಮನೆಯಲ್ಲಿ ಒಂದು ಭೌತಿಕವಾಗಿ ಆಗ್ಲಿ, ಮಾನಸಿಕವಾಗ್ಲಿ ಆಗ್ಲಿ, ಆಧ್ಯಾತ್ಮಿಕವಾಗಿ ಆಗ್ಲಿ ಯಾವುದೇ ಸ್ಪಂದನಗಳು ಸರಿ ಇರ್ಲಿಲ್ಲಂತೆ. ಎಲ್ಲಾ ವಿಷಪೂರಿತ ಆಗಿತ್ತು. ಪರಿಸರ ಎಲ್ಲ ಅವ್ರ ಮನೆದು ಕಲುಷಿತ ಆಗಿತ್ತು. ಆದ್ರಿಂದನೇ ಶ್ರೀಪಾದ ವಲ್ಲಭರು ಅವ್ರ ಆತಿಥ್ಯವನ್ನ ಸ್ವೀಕರಿಸ್ಲಿಲ್ಲ. ಇದು ಅವ್ರು ಯಾಕೆ ಸ್ವೀಕರಿಸ್ಲಿಲ್ಲ ಅಂತ ಬಂದಿತ್ತಲ್ಲ, ಹೋದ್ಸಲ ಅವ್ರು ಸ್ವೀಕರಿಸ್ಲಿಲ್ಲ ಅಂತ ಬಂದಿತ್ತಲ್ಲ, ಅದರ ರಹಸ್ಯ ಏನು ಅಂದ್ರೆ ಇದು ಅವರು ಬ್ರಾಹ್ಮಣನೇ ಆದ್ರೂ ಕೂಡ ಎಲ್ಲಾ ಕಲುಷಿತವಾಗಿತ್ತು. ಅದೇ ಆ ಒಬ್ಬ ಇವಾಗ ಧರ್ಮಕ್ಕೆ ಅನುಸಾರವಾಗಿ ಜೀವಿಸಿದ್ರೆ ಯಾರಾದ್ರೂ ಜೀವಿಗಳು ಅಥವಾ ವ್ಯತಿರಿಕ್ತವಾಗಿ ಜೀವಿಸಿದ್ರೆ ಎಂಬುದನ್ನ ತಿಳಿದುಕೊಳ್ಳೋಕೋಸ್ಕರ ಈ ಕುಲ ಅಂತ ಇದೆ. ಅದಕ್ಕೋಸ್ಕರನೇ ಈ ಏರ್ಪಾಟೆಲ್ಲ ಆಗಿದೆ. ನೋಡಿ, ಜಾನ್ ಅಂತ ಒಬ್ಬ ಜರ್ಮನಿ ದೇಶದವನು ಬ್ರಹ್ಮಜ್ಞಾನವನ್ನ ಅನ್ವೇಷಿಸ್ತಾ ಅವನು ಬರ್ತಾನೆ. ಶ್ರೀಪಾದ ವಲ್ಲಭರನ್ನ ಭೇಟಿ ಆಗ್ತಾನೆ. ಕುರೋಪುರಕ್ಕೆ ಬರ್ತಾನೆ. ಶ್ರೀಪಾದ ವಲ್ಲಭರ ದರ್ಶನವನ್ನು ಪಡೆದು ಅವನಿಗೆ ಸಾಕಷ್ಟು ಅನುಗ್ರಹವನ್ನ ಮಾಡ್ತಾರಂತೆ ಶ್ರೀಪಾದ ವಲ್ಲಭರು. ಹೀಗೆ ಅಲ್ಲಿ ಬೇರೆ ದೇಶದಿಂದ ಬಂದವನು, ಆ ಬ್ರಹ್ಮಜ್ಞಾನವನ್ನ ಬಯಸಿ ಬಂದವನು ಇಲ್ಲಿ ಸ್ವತಃ ನರಸಾವಧಾನಿಗಳು ಪೀಠಿಕಾಪುರದಲ್ಲೇ ಇದ್ದಂತ ಬ್ರಾಹ್ಮಣರು. ಆದ್ರೆ ಗುರ್ತಿಸಕ್ಕಾಗ್ಲಿಲ್ಲ ಶ್ರೀಪಾದ ವಲ್ಲಭರನ್ನ. ಅವರ ಅನುಗ್ರಹವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅನುಗ್ರಹ ಅನ್ನೋದು ಯಾರ ಮೇಲೆ ಬೇಕಾದ್ರೂ ಆಗತ್ತೆ. ಯಾರು ಸರಿಯಾಗಿ ಆ ಬ್ರಹ್ಮಜ್ಞಾನವನ್ನ ಅನ್ವೇಷಣೆಯಲ್ಲಿ ಇರ್ತಾರೋ ಅವರು ಬ್ರಾಹ್ಮಣರು ಆಗಿರ್ಲೇಬೇಕು ಅಂತಿಲ್ಲ. ಅವ್ರು ಯಾರೇ ಆದ್ರೂನು ಆ ಪರಮಾತ್ಮನ ಅನುಗ್ರಹ ಅನ್ನೋದು ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ. ಈಗ ಶಂಕರ ಭಟ್ರು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಈಗ ಜೀವಕಣಗಳು ಮಾರ್ಪಾಟಾಗ್ಬಿಡುತ್ತೆ ಅಂತ ನೀವ್ ಹೇಳಿದ್ರಿ. ಹಂಗಾದ್ರೆ ಏನು ಪ್ರತಿ ಜಾತಿಗೂ ಒಂದು ಆತ್ಮ ಅಂತ ಇದೆಯಾ? ಪಾರ್ವತಿಯನ್ನ ಯಾಕೆ ಹಿಮಗಿರಿ ತನಯೆ ಅಂತ ಕರೀತಾರೆ? ಇದ್ರ ಹಿಂದಿನ ಭಾವ ಏನು ಅಂತ ಪ್ರಶ್ನೆ ಮಾಡ್ತಾರೆ. ತಿರುಮಲದಾಸರು ಅದಕ್ಕೆ ಹೇಳ್ತಾರೆ, ಹೌದಪ್ಪ, ಪ್ರತಿ ಜಾತಿಗೂ ಅದರದೇ ಆದ ಆತ್ಮ ಇದೆ. ಮತ್ತೆ ಈ ಇದು ಒಂದು ಮಾನಸಿಕ ವಸ್ತು. ಇದು ಆತ್ಮ ಇದೆ ಅಂದ್ರೆ ಏನೋ ಅದೊಂದು ಮಾನಸಿಕ ವಸ್ತು. ಈ ಆದ್ರೆ ಇದು ಕೂಡ ಆ ಪರಮಾತ್ಮನಿಂದ ದತ್ತನಿಂದನೇ ಹೊರಬಂದಿರುವಂತ ಒಂದು ಭಾಗ, ಬೇರೆ ಅಲ್ಲ. ಆಮೇಲೆ ಅದು ಸದಾ ದತ್ತನ ಚೈತನ್ಯದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುತ್ತೆ. ಇಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಅಂತಲ್ಲ. ಪ್ರತಿಯೊಂದು ಜಾತಿಗೂ ಒಂದು ಆತ್ಮ ಅನ್ನೋದಿದೆ. ಆ ಆತ್ಮ ಅನ್ನೋದು ಚೈತನ್ಯ ರೂಪ. ಅದು ದತ್ತಾತ್ರೇಯನಿಂದನೇ ಬಂದಿದೆ. ಹಾಗೂ ದತ್ತಾತ್ರೇಯನೊಂದಿಗೆ ನಿಕಟ ಸಂಪರ್ಕ ಇರುವಂಥದ್ದು ಪ್ರತಿ ಜಾತಿಯ ಆತ್ಮ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಜನಗಳ ಒಟ್ಟು ಸಮೂಹನ ಆತ್ಮ ಅಂದ್ರೆ ಆ ಜಾತಿಯ ಜನಗಳ ಒಟ್ಟು ಸಮೂಹನ ಅಂದ್ರೆ ಅದಲ್ಲ. ಯಾರು ಅವರ ಕುಲ ಧರ್ಮಕ್ಕೆ ಅನುಸಾರವಾಗಿ ಸ್ವಚ್ಛ ಜೀವನ ನಡೆಸ್ತಾರೋ ಅಂತ ವ್ಯಕ್ತಿಯ ಜೀವಕಣಗಳು ಹೇಗಿರುತ್ತೋ ಅದೇ ರೀತಿ ಆ ಕುಲದ ಆತ್ಮನಲ್ಲಿ ಇಂತಹ ಎಲ್ಲಾ ವ್ಯಕ್ತಿಗಳ ಶಕ್ತಿ, ಸಾಮರ್ಥ್ಯ, ಗುಣಗಳು ಒಟ್ಟು ಸೇರಿರುತ್ತೆ. ಅಂದ್ರೆ ಯಾರು ಆ ಕುಲಧರ್ಮ ಅನುಸಾರ ಮಾಡ್ತಾರೆ, ಕರೆಕ್ಟಾಗಿ ಅನುಸಾರ ಮಾಡ್ತಾರೆ, ಹಾಗೆ ಸ್ವಚ್ಛ ಜೀವನವನ್ನ ಯಾರು ನಡೆಸ್ತಾರೋ ಆ ವ್ಯಕ್ತಿಯಲ್ಲಿ ಎಷ್ಟು ಜೀವಕಣಗಳು ಹೇಗಿರುತ್ತೋ ಆ ಅದು ಅಂತಹ ಎಲ್ಲಾ ವ್ಯಕ್ತಿಗಳ ಒಂದು ಸಾಮರ್ಥ್ಯ, ಶಕ್ತಿ, ಗುಣ, ಸಾಮರ್ಥ್ಯ ಎಲ್ಲ ಆ ಜಾತಿಯ ಆತ್ಮದಲ್ಲಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಸುಮ್ನೆ ಈಗ ನಮ್ಮ ಜಾತಿಯನ್ನ ನಾವು ಕಾಪಾಡ್ಕೋಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿರುತ್ತೆ. ಅಂದ್ರೆ ಈಗ ಸುಮ್ನೆ ಒಂದು ಉದಾಹರಣೆ ತಗೋಬೇಕು ಅಂದ್ರೆ, ಈಗ ಬ್ರಾಹ್ಮಣರ ಜಾತಿ, ಬ್ರಾಹ್ಮಣರು ಕಮ್ಮಿ ಆಗ್ತಿದ್ದಾರೆ, ಬ್ರಾಹ್ಮಣ ಜಾತಿ ಇದಾಗ್ತಾ ಇದೆ, ನಾವು ಅದನ್ನ ಮಾಡ್ಬೇಕು ಅಂದ್ರೆ ಬ್ರಾಹ್ಮಣರೇ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಅವರ ಜಾತಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಸುಮ್ನೆ ಇನ್ನೊಂದು ಜಾತಿಯನ್ನ ಬೈತಾ ಕೂರೋದು ಅಥವಾ ಇನ್ನೊಂದು ಜಾತಿ ಸರಿ ಇಲ್ಲ ಅಂತ ಅಲ್ಲಿ ಕೊಂಕ್ ಹುಡ್ಕೋದು, ಅದು ಮಾಡೋದ್ರಿಂದ ನಮ್ಮ ಜಾತಿ ಅಭಿವೃದ್ಧಿ ಆಗೋದಿಲ್ಲ. ನಾವು ನಮ್ಮ ಜಾತಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಧರ್ಮ ಇದೆಯೋ, ಏನು ರೀತಿ ನೀತಿಗಳನ್ನ ಹೇಳಿದಾರೋ
ಅದನ್ನ ನಾವು ಪಾಲಿಸೋದ್ರಿಂದ, ಪ್ರತಿಯೊಬ್ರು ಪಾಲಿಸೋದ್ರಿಂದ ನಮ್ಮ ಜಾತಿ ಅನ್ನೋಕ್ಕೆ ಶಕ್ತಿ ಬರುತ್ತೆ. ನಮ್ಮ ಜಾತಿ ಅಭಿವೃದ್ಧಿ ಆಗುತ್ತೋ ಹೊರತುನು, ಇನ್ನೊಂದು ಜಾತಿ ಕಮ್ಮಿ ಅಂತ ಭಾವಿಸೋದ್ರಿಂದ ಆಗ್ಲಿ, ಅದರಲ್ಲಿ ಕೊಂಕು ಮಾಡೋದಾಗ್ಲಿ, ತಪ್ಪನ್ನ ಹುಡುಕೋದಾಗ್ಲಿ ಮಾಡೋದ್ರಿಂದ ಖಂಡಿತ ಯಾವುದೇ ಜಾತಿಯು ಅಭಿವೃದ್ಧಿ ಹೊಂದಲ್ಲ ಅನ್ನೋದು ಇದರ ಹಿಂದಿನ ಉದ್ದೇಶವಾಗಿದೆ. ನಾವು ಸುಮ್ನೆ ಏನ್ ಮಾಡ್ಬೇಕೋ ಅದನ್ನ ಮಾಡದೇನೆ ಬರೀ ಬಾಯಿ ಮಾತಾಡೋದು, ನಮ್ ಜಾತಿ ದೊಡ್ಡದು, ನಮ್ ಜಾತಿ ಹಂಗೆ, ನಮ್ ಜಾತಿ ಹಿಂಗೆ. ಯಾಕೆ? ಇನ್ನೊಂದು ಎಲ್ಲಾ ಜಾತಿನೂ ದೊಡ್ಡದೇ. ಎಲ್ಲಾ ಜಾತಿಯ ಆತ್ಮ ಕೂಡ ಆ ದತ್ತನ ಚೈತನ್ಯದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಅಂತ ಇಲ್ಲಿ ಬರೀತಾರೆ. ಪ್ರತಿಯೊಂದು ಜಾತಿನೂ ಪವಿತ್ರ, ಅವನಿಂದನೇ ಬಂದಿರೋದು. ಆದ್ರೆ ನಮ್ಮ ಜಾತಿಯ ಬಗ್ಗೆ ನಮಗೆ ಒಂದು ಅಭಿಮಾನ ಅನ್ನೋದಿದ್ರೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ರೀತಿ ನೀತಿಯನ್ನ ಪಾಲಿಸೋದು ಮಾತ್ರ ಮಾಡಿದ್ರೆ, ನಮಗ್ ಜಾತಿನ ಉದ್ಧಾರ ಮಾಡೋದು ಖಂಡಿತ ಹೋಗೋದ್ ಬೇಡ. ಅದನ್ ರೀತಿ ನೀತಿಯನ್ನ ಪ್ರತಿಯೊಬ್ರು ಪಾಲಿಸೋದ್ರಿಂದನೇ ಆ ಜಾತಿಯ ಆತ್ಮಕ್ಕೆ ಹೆಚ್ಚು ಹೆಚ್ಚು ಚೈತನ್ಯ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ಇದೇ ರೀತಿ ಪ್ರತಿ ಗ್ರಾಮಕ್ಕೂ ಒಂದು ಆತ್ಮ ಇದೆಯಂತೆ. ಪ್ರತಿ ನಗರಕ್ಕೂ ಒಂದು ಆತ್ಮ ಇದೆ. ನಾವು ವಾಸ ಮಾಡುತ್ತಿರುವ ಭೂಮಿಗೂ ಕೂಡ ಆತ್ಮ ಇದೆ. ಅದನ್ನೇ ಭೂಮಾತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಭೂಮಿಯ ಅಭಿಮಾನ ದೇವತೆ ಅಂತ ನಾವು ಭೂಮಾತೆ ಅಂತ ಕರಿತೀವಿ. ಈ ಭೂಮಾತೆಯ ಆತ್ಮ ಪರಮಾತ್ಮ ಚೈತನ್ಯದಿಂದನೇ ಹೊರಬಂದಿದೆ, ಹಾಗೂ ಅದರೊಡನೆ ಒಂದು ನಿಕಟ ಸಂಬಂಧವನ್ನು ಇಟ್ಟುಕೊಂಡಿರುವಂತ ಮಹಾಶಕ್ತಿ. ಈ ವಿಧವಾಗಿ ಈ ಹಿಮ ಪ್ರದೇಶದ ಅಭಿಮಾನ ದೇವತೆಗೆ ಹಿಮವಂತ ಅಂತ ಕರೀತಾರೆ. ಹಿಮವಂತನ ಮಗಳು ಹೈಮವತಿ ಅಥವಾ ಪಾರ್ವತಿ ಅಂತ. ಹೀಗೆ ಎಲ್ಲದಕ್ಕೂ ಒಂದು ಆತ್ಮ ಇದೆ. ನಾವಿರೋ ಒಂದು ಪ್ರದೇಶ, ಈಗ ಒಂದು ಏರಿಯಾ ಅಂತ ಹೇಳ್ತೀವಿ, ಒಂದು ನಗರ ಅಂತ ಹೇಳ್ತೀವಿ, ಅಥವಾ ಒಂದು ಇವಾಗ ನಾವು ಕರ್ನಾಟಕ ಅಂತ ಹೇಳ್ಬೋದು, ಸ್ಟೇಟ್ ಅಂತ ಹೇಳ್ಬೋದು, ರಾಜ್ಯ, ಅಥವಾ ಒಂದು ದೇಶ ಅಂತ ಹೇಳ್ಬೋದು. ಈಗ ನಾವು ಕರ್ನಾಟಕ ಮಾತೆ ಅಂತೀವಿ, ಭಾರತ ಮಾತೆ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಅದು ಆ ಒಂದು ಪ್ರದೇಶದ ಅಭಿಮಾನ ದೇವತೆ ಅದು. ಅಂದ್ರೆ ಇವಾಗ ನಾವು ನಮ್ಮ ದೇಶ ಚೆನ್ನಾಗಾಗ್ಬೇಕಪ್ಪ ಅಂತಂದ್ರೆ ಏನ್ ಇನ್ನೊಂದ್ ದೇಶನ ಕಡಿಮೆ ಕಾಣ್ಬೇಕು, ಅಥವಾ ಇನ್ನೊಂದ್ ದೇಶದಲ್ಲಿ ಕೊಂಕ್ ಹುಡುಕ್ಬೇಕು? ಹಂಗೆ ಇನ್ನೊಬ್ರನ್ನ ಕಡಿಮೆ ಅಂತ ತೋರಿಸಿ ಯಾರು ಮೆರಿತಾರೋ ಅವ್ರು ಖಂಡಿತ ದೊಡ್ಡವರಾಗಲ್ಲ ಯಾವತ್ತು. ನಾವು ದೊಡ್ಡವರಾಗಕ್ಕೆ ಏನ್ ಮಾಡ್ಬೇಕು, ನಮ್ಮೊಳಗಡೆ ನಾವು ಯಾವ ರೀತಿ ಪರಿವರ್ತನೆಯನ್ನ ತಂದ್ಕೋಬೇಕೋ ಅದನ್ನ ತಂದ್ಕೊಂಡ್ರೆ ಮಾತ್ರ ನಾವು ಆ ಒಂದು ದೇಶದ ಒಂದು ಮಕ್ಕಳಾಗ್ತೀವಿ, ಅಥವಾ ಆ ಒಂದು ಪ್ರದೇಶಕ್ಕೆ ನಾವು ಸರಿಯಾದ ಮಕ್ಕಳಾಗ್ತೀವಿ ಅಂತ ಹೇಳ್ಬೋದು. ಇದೆಲ್ಲ ಅದನ್ನ ಇಲ್ಲೇ ನೀಟಾಗಿ ಬರೆದ್ಬಿಟ್ಟಿದ್ದಾರೆ. ಯಾವುದು ಎಲ್ಲಾ ಆತ್ಮ, ಏನು ಒಂದು ಪ್ರದೇಶದ್ದಿರ್ಬೋದು, ಒಂದು ನಗರದ್ದಿರ್ಬೋದು, ಅಥವಾ ದೇಶದ್ದಿರ್ಬೋದು, ಎಲ್ಲದಕ್ಕೂ ಒಂದೊಂದು ಆತ್ಮ ಇದೆ ಅಂತಂದ್ರೆ, ಆ ಪ್ರತಿಯೊಂದು ಆತ್ಮನು ಪರಮಾತ್ಮನಿಂದ ಬಂದಿರುವಂಥದ್ದೇ. ಅದು ಪರಮಾತ್ಮನೊಂದಿಗೆ ನಿಕಟ ಸಂಪರ್ಕವನ್ನ ಇಟ್ಟುಕೊಂಡಿರುವಂಥದ್ದೇ. ಆದ್ರಿಂದ ಯಾವುದು ಕೂಡ ಹೆಚ್ಚಲ್ಲ, ಯಾವುದು ಕೂಡ ಕಮ್ಮಿ ಅಲ್ಲ. ಆದ್ರೆ ನಮಗೆ ನಾವು ಇಂಥ ಪ್ರದೇಶದವರು ಅಂತ ಅನ್ಸಿದ್ರೆ, ಇಂಥ ಜಾಗದವರು ಅಂತ ಅನ್ಸಿದ್ರೆ, ನಮ್ಮ ಅದೇನು ಕರ್ತವ್ಯ ಇರುತ್ತೆ, ಆ ರೀತಿ ನೀತಿ ಇರುತ್ತೆ, ಅದನ್ನ ಪಾಲಿಸಿದ್ರೆ ಸಾಕು, ಅದು ಪುಷ್ಟಿಗೊಳ್ಳುತ್ತೆ. ಅಲ್ಲಿ ಸಕಲ ಸಂಪತ್ತು, ಸೌಭಾಗ್ಯ ಎಲ್ಲ ಅಲ್ಲಿ ಉಂಟಾಗತ್ತೆ ಅನ್ನೋದು ಇದರ ತಾತ್ಪರ್ಯ. ಪ್ರತಿಯೊಬ್ರು ಪಾಲಿಸ್ಬೇಕು. ಈಗ ಸನಾತನ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಪ್ರೇಮಾನಂದ ಮಹಾರಾಜರ ಹತ್ರ ಕೆಲವರು ಹೋಗ್ತಾರೆ, ಹೋರಾಟ ಮಾಡ್ತಾರೆ. ಮಾಡ್ತೀವಿ ಅಂತ, ಅದನ್ನ ನಾವು ರಕ್ಷಿಸ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಹೇಳ್ತಾರೆ, ನೋಡ್ರಪ್ಪ, ಸನಾತನ ಧರ್ಮವನ್ನ ಯಾರೂ ರಕ್ಷಿಸೋದ್ ಬೇಕಾಗಿಲ್ಲ. ಸನಾತನ ಧರ್ಮ ಅದನ್ನ ಅದೇ ರಕ್ಷಿಸ್ಕೊಂಡ್ ಬಂದಿದೆ, ಅದನ್ನ ಅದೇ ರಕ್ಷಿಸುತ್ತೆ. ನೀನೇನು ಮಾಡ್ಬೇಕು ಅಂದ್ರೆ, ನೀನ್ ಬರೀ ಬಾಯಲ್ಲಿ ನಾನ್ ರಕ್ಷಿಸ್ತೀನಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲ್ಲ ಅನ್ನೋದಲ್ಲ. ಸನಾತನ ಧರ್ಮದಲ್ಲಿ ಏನ್ ಹೇಳಿದೆ ಅದನ್ನ ನೀನ್ ಪಾಲ್ಸಿದ್ರೆ ನೀನ್ ರಕ್ಷಿಸ್ದಂಗೆ ಹೊರತು, ಬರೀ ಬಾಯಲ್ಲಿ ಹೇಳ್ಕೊಂತ ನೀನು ಏನೋ ನಾನು ಹೋರಾಟ ಮಾಡ್ತೀನಿ ಅಂತ ಊರೂರು ನೀನ್ ಸುತ್ಕೊಂಡು ಎಲ್ಲ ಭಾಷಣ ಮಾಡೋದ್ರಿಂದ ನಿನಗೇನು ಬರೋದಿಲ್ಲ. ನೀನ್ ಪಾಲಿಸು ಮೊದ್ಲು. ನೀನ್ ಪ್ರತಿಯೊಬ್ರು ಪಾಲನೆ ಮಾಡಿದ್ರೆ ಅಲ್ಲಿ ಸನಾತನ ಧರ್ಮ ಉಳ್ದಂಗೆ ತಾನೆ. ನೀನ್ ಪಾಲನೆ ಮಾಡ್ದಲೇ ಬಂದು ಭಾಷಣ ಮಾಡು ಅಂತ ಧರ್ಮದಲ್ಲಿ ಹೇಳಿಲ್ಲ. ಪ್ರತಿಯೊಬ್ರು ಪಾಲನೆ ಮಾಡ್ಬೇಕು. ಹಾಗೇನೆ ಅಲ್ಲಿ ಏನಂದ್ರೆ, ಇನ್ನೂ ಒಂದು ಜಾಗರೂಕತೆ ವಹಿಸ್ಬೇಕು ಅಂದ್ರೆ, ಇನ್ನೊಂದನ್ನ ಕಡಿಮೆ ಕಾಣಬಾರದು, ಇನ್ನೊಂದು ತಪ್ಪು ಕೊಂಕು ಹುಡುಕ್ಬಾರ್ದು, ನಮ್ಮದನ್ನ ನಾವು ಸರಿಯಾಗಿ ಪಾಲನೆ ಮಾಡ್ಬೇಕು ಅಂತ ಬಹಳ ಚೆನ್ನಾಗಿ ಪ್ರೇಮಾನಂದ ಮಹಾರಾಜರು ಅವರು ಹೇಳಿ ಕಳಿಸ್ತಾರೆ. ಅದನ್ನೇ ಇಲ್ಲಿ ಕೂಡ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ನಾವು ನೋಡ್ಬೋದು. ಈಗ ಇನ್ನೊಂದು ಅದನ್ನೇ ಒಂದು ವಿಚಾರಕ್ಕೆ ಇನ್ನೊಂದು ಹೇಳ್ತಾರೆ. ಈಗ ಯಮ ರಾಜ ಅಂದ್ರೆ ಜೀವಿಗಳ ಒಬ್ಬ ಶುಭಾಶುಭ ಕರ್ಮಗಳ ಬಗ್ಗೆ ತೀರ್ಮಾನವನ್ನು ಕೊಡುವಂತವನು, ಪಾಪಿಗಳನ್ನ ಶಿಕ್ಷಿಸುವವನು, ಮತ್ತೆ ಸೂರ್ಯ ಭಗವಾನನ ಮಗನು ಅಂತ. ಸರ್ವ ಸಾಕ್ಷಿಯಾಗಿರುವ ಸೂರ್ಯ ಭಗವಾನನ ಮಗನು ಯಮರಾಜ ಅಂತ. ಅಂದ್ರೆ
ಇವನು ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಸೂರ್ಯನ ಮಗನು. ಅಂದ್ರೆ ಅವನು ಎಲ್ಲದಕ್ಕೂ ಸಾಕ್ಷಿ ಯಮರಾಜ. ಯಮರಾಜ ಕೂಡ ಹೇಗೆ ಅಂದ್ರೆ ನಮ್ಮ ಪಾಪ ಪುಣ್ಯ ಎಲ್ಲಾ ಕರ್ಮಕ್ಕೂ ಒಂದು ಸಾಕ್ಷಿಯಾಗಿರ್ತಾನೆ. ಆದ್ರಿಂದ ಅವನು ಆ ಕರ್ಮದ ಫಲವನ್ನ ತೀರ್ಮಾನ ಮಾಡೋದು ಅವನು ಮಾಡ್ತಾನೆ. ಅದರ ಒಂದು ದೇವತಾತ್ಮ, ಈ ಒಂದು ಕೆಲಸದ ಒಂದು ದೇವತಾ ಆತ್ಮ ಆ ಯಮ ಅಂತ ನಾವು ತಿಳಿಬೇಕು. ಅಂದ್ರೆ ಎಲ್ಲದಕ್ಕೂ ಒಂದು ಆತ್ಮ ಇರುತ್ತೆ ಅನ್ನೋದು ಹೇಳ್ತಾರಲ್ಲ, ಹಾಗಾಗಿ ಇದಕ್ಕೆ ಈ ಯಮ ಅಂದ್ರೆ ಏನು ಅರ್ಥವನ್ನು ಕೂಡ ಹೇಳ್ತಾರೆ. ಈಗ ಇನ್ನು ಮುಂದಕ್ಕೆ ಈ ಬೇರೆ ಪಂಚಕನ್ಯೆಯರ ವಿವರಣೆ ಅಂತ ಬರುತ್ತೆ. ಇವತ್ತು ಸಮಯ ಆಗ್ತಾ ಇದೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಈ ಜೀವಕಣಗಳ ಪರಿವರ್ತನೆ ಹೇಗೊಳ್ಳುತ್ತೆ ಅಂತ ಅನ್ನೋದು ಇದರಲ್ಲೂ ಕೂಡ ಬರುತ್ತೆ. ಪಂಚಕನ್ಯೆಯರ ಒಂದು ಕಥೆಯಲ್ಲೂ ಕೂಡ ಬರುತ್ತೆ. ಅದನ್ನ ಮುಂದಿನ ವಾರ ನೋಡೋಣ. ಈಗ ಇವತ್ತಿನ ಸತ್ಸಂಗವನ್ನ ಮುಕ್ತಾಯ ಮಾಡ್ತೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಮುಂದಿನ ವಾರ ಸೇರೋಣ. ನಮಸ್ತೆ. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ.